ಇವರು 142 ಭ್ರಷ್ಟಾಚಾರದ ಹಗರಣಗಳನ್ನ ಬಯಲಿಗೆಳೆದ ಸತ್ಯಶೋಧಕ. 12,000 ಕೋಟಿ ಸರ್ಕಾರದ ಸ್ವತ್ತನ್ನ ಸರ್ಕಾರಕ್ಕೆ ವಾಪಸ್ ತಂದುಕೊಟ್ಟ ಯೋಧ. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರುವ ಜನನಾಯಕ. ಯಡಿಯೂರು ವಾರ್ಡ್ನ ರಾಷ್ಟ್ರ ಮಟ್ಟದಲ್ಲಿ ವಿಖ್ಯಾತಿಗೊಳಿಸಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಶ್ರಮ ಪಡುತ್ತಿರುವ ಶ್ರಮಜೀವಿ. ಅಣ್ಣವರ ಅಪ್ಪಟ ಅಭಿಮಾನಿ, ಕನ್ನಡ ಪ್ರೇಮಿ, ಕನ್ನಡ ನಾಡ ನುಡಿ ಇತಿಹಾಸ ಇದೆಲ್ಲದರ ಬಗ್ಗೆ ನಿರರ್ಗಳವಾಗಿ ಮಾತಾಡುವ ವಾಗ್ಮಿ. ನಮ್ ಜೊತೆ ಇದ್ದಾರೆ ಇವತ್ತು NR ರಮೇಶ್ ಸರ್. ನೀವು ರಾಜಕೀಯಕ್ಕೆ ಬಂದ ಮೇಲೆ ಅಥವಾ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಹೌದು ಇದು ತಪ್ಪು ನಾನು ಮಾತಾಡ್ಲೇಬೇಕು ಅನ್ಸಿದ್ದು ಯಾವಾಗ? PS ಕಾಲೇಜ್ಗೆ ಸೇರಿದಂಥ ಸಂದರ್ಭದಲ್ಲಿ ಒಂದು ರೀತಿ ಜಾತಿನೇ ಪ್ರಮುಖ ಅನ್ನೋ ಒಂದು ಪರಿಸ್ಥಿತಿ ಇದ್ದಂಥದ್ದು. ಅಲ್ಲಿ MR ಗೋಸ್ವಾಮಿ ನಾಯ್ಡು ಅವರು ನಮ್ಮ ಗುರುಗಳು. ಅವರ ಹೆಸರನ್ನ ಕೊನೆ ಭಾಗದಲ್ಲಿದ್ದಂಥ ಅವರ ಜಾತಿ ಸೂಚಕ ಪದವನ್ನು ತೆಗಿಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಕೊನೆಗೆ 1985ರಿಂದ 85 ಜೂನ್ನಿಂದ ಅವರು ಕೇವಲ MR ಗೋಸ್ವಾಮಿಯಾಗೆ ಉಳ್ಕೊಂಡು ಅದ್ರ ಬಗ್ಗೆ ಅವರೇ ಹಲವಾರು ಬಾರಿ ಮಾತನಾಡಿದ್ದಾರೆ. ಅಧಿಕಾರ ಇದ್ರೆ ಮಾತ್ರ ಜನ ಮಾತನ್ನ ಕೇಳಿಸ್ಕೊಳ್ಳೋದು, ಅಧಿಕಾರ ಇಲ್ಲ ಅಂದ್ರೆ ಯಾರನ್ನೂ ಕೇಳಿಸ್ಕೊಳ್ಳಲ್ಲ, ಮುಂದಕ್ಕೆ ಹೊಟ್ಟೋಗ್ತಿದೆ. ಸೊ ಹಾಗಾಗಿ ನೀವು ರಾಜಕೀಯಕ್ಕೆ ಇಳಿಬೇಕು ಅಂತ ಬಂದಿದ್ದ ಅಥವಾ ಮುಖ್ಯ ಕಾರಣ ಏನನ್ಸು? ಯಾವ ಪಾಯಿಂಟ್ ಅಲ್ಲಿ ನಿಮಗೆ ಅನ್ನಿಸ್ತು ನಾನು ರಾಜಕೀಯಕ್ಕೆ ಬರ್ಬೇಕು? ಈ ಭ್ರಷ್ಟ ವ್ಯವಸ್ಥೆಯನ್ನ ಬದಲಾಯಿಸೋದಿಕ್ಕೆ ಇರ್ತಕ್ಕಂಥ ಪ್ರಮುಖ ಒಂದು ಅಸ್ತ್ರ ಅಂತಂದ್ರೆ ಅದು ರಾಜಕಾರಣ. 2010ರಲ್ಲಿ ಚುನಾವಣೆಯನ್ನ ಗೆಲ್ತೀರಾ, ಜನಪ್ರತಿನಿಧಿ ಆಗ್ತೀರಾ. ಹೇಗಿತ್ತು ಸರ್ ಅನುಭವ? ಸುಮಾರು ಒಂದು 4,000 ಮತಗಳ ಅಂತರದಿಂದ ಗೆದ್ದಂಥದ್ದು. ಅದರ ಮುಂದಿನ ಚುನಾವಣೆಯಲ್ಲಿ ಅದು 12,000 ಮತಗಳ ಅಂತರದಿಂದ ಇಡೀ ಬೆಂಗಳೂರು ಮಹಾನಗರದಲ್ಲೇ ಅಷ್ಟು ಒಂದು ಕಾರ್ಪೊರೇಟ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸ್ಬೋದು ಅಂತ ಹೇಳಿ ತೋರಿಸ್ಕೊಡೋ ಅಂಥ ಕೆಲಸವನ್ನು ನಮ್ಮ ಯಡಿಯೂರು ವಾರ್ಡಿನ ನಾಗರಿಕರು ನನ್ನ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ವಿಶ್ವಾಸದಿಂದ ಮಾಡಿ ತೋರಿಸಿದ್ರು. ನಿಮ್ಮ ಪ್ರಕಾರ ಒಬ್ಬ ಕಾರ್ಪೊರೇಟರ್ನ ಜವಾಬ್ದಾರಿ ಏನು ಸರ್? ಕಾರ್ಪೊರೇಟ್ರು ಮನಸ್ಸು ಮಾಡಿದ್ರೆ ಯಾವ ಮಟ್ಟದ ಸಹಾಯವನ್ನು ಬೇಕಾದರೂ ಕೂಡ ಕೇವಲ ಸ್ಥಳೀಯ ಸಂಸ್ಥೆ ಅಲ್ಲ, ಇಡೀ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ 37 ಇಲಾಖೆಗಳು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹೇಳೋದಿದೆ. ಆ 37 ಇಲಾಖೆಗಳಿಗೆ ಸಂಬಂಧಪಟ್ಟ ಯಾವುದೇ ಕೆಲಸವನ್ನು ಕೂಡ ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅದನ್ನು ಸಾಕ್ಷಿ ಸಹಿತ ರುಜುವಾತು ಮಾಡಿ ತೋರಿಸಿದ್ವಿ. ಅವ್ರು ಮನ್ಸು ಮಾಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಜನರ ಯಾವ ಸಮಸ್ಯೆ ಅಂದರೆ ಅವರ ಖಾಸಗಿ ಸಮಸ್ಯೆಗಳನ್ನಲ್ಲ, ಈ ಒಂದು ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು 100ಕ್ಕೆ 100 ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮಾಡುವಂಥ ಇಚ್ಛಾಶಕ್ತಿ ಮಾತ್ರ ಇರಬೇಕು ಅಷ್ಟೇ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. NR ರಮೇಶ್ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಇವರು 142 ಭ್ರಷ್ಟಾಚಾರದ ಹಗರಣಗಳನ್ನ ಬಯಲಿಗೆಳೆದ ಸತ್ಯಶೋಧಕ. 12,000 ಕೋಟಿ ಸರ್ಕಾರದ ಸ್ವತ್ತನ್ನ ಸರ್ಕಾರಕ್ಕೆ ವಾಪಸ್ ತಂದುಕೊಟ್ಟ ಯೋಧ. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರುವ ಜನನಾಯಕ. ಯಡಿಯೂರು ವಾರ್ಡ್ನ ರಾಷ್ಟ್ರ ಮಟ್ಟದಲ್ಲಿ ವಿಖ್ಯಾತಿಗೊಳಿಸಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಶ್ರಮ ಪಡುತ್ತಿರುವ ಶ್ರಮಜೀವಿ. ಅಣ್ಣವರ ಅಪ್ಪಟ ಅಭಿಮಾನಿ, ಕನ್ನಡ ಪ್ರೇಮಿ, ಕನ್ನಡ ನಾಡ ನುಡಿ ಇತಿಹಾಸ ಇದೆಲ್ಲದರ ಬಗ್ಗೆ ನಿರರ್ಗಳವಾಗಿ ಮಾತಾಡುವ ವಾಗ್ಮಿ. ನಮ್ ಜೊತೆ ಇದ್ದಾರೆ ಇವತ್ತು NR ರಮೇಶ್ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ ಇವಾಗ NR ರಮೇಶ್ ಅವರ ಅಂತರಂಗ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಇವತ್ತು ನಾವು ನಿಮ್ಮ ಅಂತರಂಗವನ್ನ ಜನರಿಗೆ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಬಗ್ಗೆ ಅಂದ್ರೆ ಇವಾಗ ಜನಕ್ಕೆ ನೀವು ಒಂದಷ್ಟು ರೂಪದಲ್ಲಿ ಕಾಣಿಸ್ಕೊಂಡಿರ್ತೀರ, ಒಂದು ಪೊಲಿಟಿಷಿಯನ್ ಆಗಿ ಕಾಣಿಸ್ಕೊಂಡಿರ್ತೀರ, ಕೆಲವೊಬ್ಬರಿಗೆ ಜನನಾಯಕನಲ್ಲದೆ ಒಂದಷ್ಟು ರೂಪದಲ್ಲಿ ಕಾಣಿಸ್ಕೊಂಡಿರ್ತೀರ. ತುಂಬಾ ಜನಕ್ಕೆ ನಿಮ್ ಬಗ್ಗೆ ಗೊತ್ತಿರತ್ತೆ, ಬಟ್ ಗೊತ್ತಿರೋದಿಲ್ಲ. ಸೊ ಆ ಒಂದು ಗೊತ್ತಿಲ್ಲದೆ ಇರೋದನ್ನ ಜನಕ್ಕೆ ತೋರ್ಸೋಂತ ಪ್ರಯತ್ನನೇ ಈ NR ರಮೇಶ್ ಅಂತರಂಗ ಕಾರ್ಯಕ್ರಮ. ಸೊ ಮತ್ತೊಮ್ಮೆ ನಿಮ್ಗೆ ಆರ್ಥಿಕವಾದಂತ ಸ್ವಾಗತ ಸರ್. ನಮಸ್ಕಾರ. ಮೊದಲನೇದಾಗಿ ಕೇಳೋದಾದ್ರೆ ಸರ್, ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್. ನಾನು ಈಗ ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಅದೇ ಮನೆಯಲ್ಲಿ ನನ್ನ ಜನನ ಆಗಿದ್ದು 1969ರಲ್ಲಿ ಶಾಸ್ತ್ರಿ ನಗರ ಬಡಾವಣೆ ಅಂತ, ಅದೀಗ ಬನಶಂಕರಿ 2ನೇ ಹಂತಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ನಾನು 1969 ಜನವರಿ 14ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ನಾನು ಹುಟ್ಟಿದ್ದು. ನಾನು ಹಾಗೆ ಅದೇ ಜಾಗದಲ್ಲಿ ನನ್ನ ಇಲ್ಲಿಯವರೆಗೆ ಎಲ್ಲ ನನ್ನ ಜೀವನ ಏನಿದೆ ಇಲ್ಲಿ ತನಕ ಬಾಲ್ಯ ಇರ್ಬೋದು, ಯೌವನ ಇರ್ಬೋದು, ಗೃಹಸ್ಥ ಜೀವನ ಇರ್ಬೋದು, ಅದನ್ನೆಲ್ಲ ಕಳೆದಿರ್ತಕ್ಕಂಥದ್ದು ನನ್ನ ಶಾಸ್ತ್ರಿನಗರ ಸುತ್ತಮುತ್ತಲ ಬಡಾವಣೆಗಳ ಪರಿಸರದಲ್ಲೇ ನಾನು ಬೆಳೆದಿರ್ತಕ್ಕಂಥದ್ದು. ಸೊ ನಿಮ್ಗೆ ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದಿರೋದ್ರಿಂದ ಬೆಂಗಳೂರಿನ ಎಷ್ಟು ಮಟ್ಟಿಗೆ
ಎತ್ಕೊಂಡು ಹೋಗ್ಬೇಕು, ಅಥವಾ ನೀವು ಅದೇ ವಾರ್ಡಲ್ಲೇ ಹುಟ್ಟಿದ್ರಿಂದ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದಕ್ಕೂ ಇವಾಗಿರುವಂತ ಬೆಳವಣಿಗೆಗಳು ಏನು ಸರ್? ಲಗಾದ ಹಾಗೆಲ್ಲ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದ್ದಂತ ಸಮಯ ಅದು. ಆದ್ರೆ ಈಗ ನಾವು ಬೆಳೀತಾ ಬೆಳೀತಾ ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನ ಪ್ರದೇಶಗಳನ್ನು ನೋಡ್ತಾ ಬಂದಾಗ ಅದ್ಭುತವಾದಂತ ಬೆಳವಣಿಗೆ ಕಂಡಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರ. ಹಾಗೆಲ್ಲ ಬೆಂಗಳೂರು ಮಹಾನಗರ ರಾಷ್ಟ್ರದ 6ನೇ ಅಥವಾ 7ನೇ ಸ್ಥಾನದಲ್ಲಿ ಇದ್ದಂಥದ್ದು ಈಗ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಭೂಪ್ರದೇಶವನ್ನ ಹೊಂದಿರತಕ್ಕಂಥ ಒಂದು ಮಹಾನಗರ ಅಂತೇಳಿ, ಹಾಗೆ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಂತ ಕರೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಮಹಾನಗರ ಅನ್ನೋ ಖ್ಯಾತಿಗೆ ಬರುವಂಥ ನಿಟ್ಟಿನಲ್ಲಿ ಬೆಂಗಳೂರು ಬೆಳೆದಿರ್ತಕ್ಕಂಥದ್ದನ್ನು ಪ್ರತಿ ಹಂತದಲ್ಲಿ ನಾವು ಕಣ್ಣಾರೆ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅದು ಅದ್ಭುತವಾದ ಬೆಳವಣಿಗೆ. ಆದರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ಬೇಕಂದ್ರೆ ಬೇರೆ ಬೇರೆಯವ್ರು ಹೇಳ್ಕೊಳ್ತಾರೆ, ಇದು ನನ್ನಿಂದ ಬೆಳವಣಿಗೆ ಆಯಿತು, ಅವರಿಂದ ಅದಿಲ್ಲ. ನಾಡಪ್ರಭು ಕೆಂಪೇಗೌಡರು 486 ವರ್ಷಗಳ ಹಿಂದೆ ಅವ್ರು ಯಾವ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಈ ಸಮುದ್ರ ಮಟ್ಟಕ್ಕಿಂತಲೂ 3000 ಅಡಿಗಳಷ್ಟು ಎತ್ತರದ ಎಲ್ಲ ರೀತಿಯ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾದಂಥ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು. ಆ ಪುಣ್ಯಾತ್ಮನ ಒಂದು ಮಹತ್ವಾಕಾಂಕ್ಷೆ ಮತ್ತು ದೂರದೃಷ್ಟಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಬೆಂಗಳೂರು ಮಹಾನಗರ ಇಲ್ಲಿ ಏನು ಬೆಳವಣಿಗೆ ಕಂಡಿದೆ, ಅದಕ್ಕೆ ಯಾರಾದರೂ ಒಬ್ಬರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು, ಅರ್ಹವಾಗಿರ್ತಕ್ಕಂಥ ವ್ಯಕ್ತಿ ಅದು ನಾಡಪ್ರಭು ಕೆಂಪೇಗೌಡರು ಮಾತ್ರ. ಸರ್, ಈ ಹಿಂದೆನೂ ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ, ಇವತ್ತು ನಾನು ನಿಮ್ಮನ್ನ ಇಂಟರ್ವ್ಯೂ ಕೂಡ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಅಬ್ಸರ್ವ್ ಮಾಡಿರೋದೇನು ಅಂತ, ನೀವು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂತೀರ. ಒಂದು ಇಸ್ವಿ ಆಗಿರ್ಬೋದು, ಒಂದು ಹೆಸರಾಗಿರ್ಬೋದು. ಸೊ ಇವಾಗ ನಿಮ್ಮ ವ್ಯಾಸಂಗಕ್ಕೆ ಬರೋದಾದ್ರೆ ನೀವೇನೋ ಟಾಪರ್ ಆಗಿದ್ರೆ ಸರ್, ಇಷ್ಟು ಮಟ್ಟಿಗೆ ನಿಮ್ಮ ನೆನಪಿನ ಶಕ್ತಿ ಇದೆ ಅಂದಾಗ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋ ಒಂದು ಕುತೂಹಲ. ಅದು ನೆನಪಿನ ಶಕ್ತಿ ಅಂದರೆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅಂತ. ಆದರೆ ನಾನು ಆಗಿನ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ದಂಥ ನೆಹರು ಸ್ಮಾರಕ ವಿದ್ಯಾಕೇಂದ್ರ, NSVK ಅಂತ ಕರಿತೀವಿ, ಆ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದಂಥದ್ದು. ಅದಾದ ನಂತರ ಕಾಲೇಜು ಶಿಕ್ಷಣವನ್ನು ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ, ಆದರೆ ಆಗಷ್ಟೇ ಪ್ರಾರಂಭದ ಹಂತದಲ್ಲಿತ್ತು, PES ವಿದ್ಯಾಸಂಸ್ಥೆಯ ಹನುಮಾನ್ ನಗರದಲ್ಲಿರ್ತಕ್ಕಂಥದ್ದು. ಅಲ್ಲಿ ನನ್ನ ಪದವಿಯನ್ನು BCom ಪದವಿಯನ್ನು ಮುಗಿಸ್ಕೊಂಡಿದ್ದದ್ದು. ಅದಾದ ನಂತರ ದಯಾನಂದ್ ಸಾಗರ್ ಲಾ ಕಾಲೇಜ್ನಲ್ಲಿ ಕಾನೂನು ಪದವಿಯನ್ನು ಮುಗಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಅದನ್ನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೆಕ್ನಾಲಜಿ ವ್ಯಾಸಂಗವನ್ನು ಮುಗಿಸಿದ್ದದ್ದು. ಅದಾದ ನಂತರ LLB ನಂದು ಕಾನೂನು ಪದವಿ ಮುಗಿದ ನಂತರ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ನಾನು LLM ಅನ್ನು ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ವರ್ಸಟಾಲಿಟೀಸ್ ಆಫ್ ಸೋಷಿಯಲ್ ಸರ್ವಿಸ್ ಅನ್ನೋ ಒಂದು ಸಮಾಜ ಸೇವೆಯಲ್ಲಿನ ವೈವಿಧ್ಯತೆಗಳು ಅನ್ನೋ ಒಂದು ಸಬ್ಜೆಕ್ಟನ್ನು ಡಾಕ್ಟರ್ ಕಶ್ಯಪ್ ಅಂತ ಅವರ ಮಾರ್ಗದರ್ಶನದಲ್ಲಿ ಫ್ಲಾರಿಡಾ ಯೂನಿವರ್ಸಿಟಿಲಿ ಅವರು ಡೀನ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಒಂದು ಮಹಾಪ್ರಬಂಧವನ್ನು ಮಂಡಿಸಿ PhD ಪಡೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಟೈಪ್ ರೈಟಿಂಗ್ ಆಗೆಲ್ಲ ಕಡ್ಡಾಯವಾಗಿತ್ತು. ಟೈಪ್ ರೈಟಿಂಗ್ ಕನ್ನಡ, ಇಂಗ್ಲೀಷು, ಜೂನಿಯರ್, ಸೀನಿಯರು, ಹಾಗೆ ಶಾರ್ಟ್ ಹ್ಯಾಂಡು ಕನ್ನಡ, ಇಂಗ್ಲೀಷು, ಜೂನಿಯರ್, ಸೀನಿಯರು ಮುಗಿಸಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ಸೊ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆನೇ ನಾವು ಒಂದು ಆಕ್ಚುಲಿ ಅರ್ಧ ಬುಕ್ ಬರೀಬಹುದು ಸರ್. ಸೊ ಇವಾಗ ನೀವು ಕಾಲೇಜ್ ಡೇಸ್ ಇಂದನೂ ಇದು ತಪ್ಪು, ಇದ್ರ ಬಗ್ಗೆ ನಾನು ಮಾತಾಡ್ಬೇಕು ಅನ್ನೋದು ಏನಾದ್ರು ಇತ್ತಾ, ಅಥವಾ ನೀವು ರಾಜಕೀಯಕ್ಕೆ ಬಂದ ಮೇಲೆ ಅಥವಾ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಹೌದು ಇದು ತಪ್ಪು, ನಾನು ಮಾತಾಡ್ಲೇಬೇಕು ಅನ್ಸಿದ್ದು ಯಾವಾಗ ಅಂತ? PES ಕಾಲೇಜ್ಗೆ ಸೇರಿದಂಥ ಸಂದರ್ಭದಲ್ಲಿ ಒಂದು ರೀತಿ ಜಾತಿನೇ ಪ್ರಮುಖ ಅನ್ನೋ ಒಂದು ಪರಿಸ್ಥಿತಿ ಇದ್ದಂಥದ್ದು. ಹಾಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ನಾನು ಮೊದಲಿಂದನೂ ಯಾವುದೇ ಶಿಕ್ಷಕರಿಗೆ ವಿಶೇಷವಾಗಿ, ಯಾಕಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅವರು ಪಠ್ಯಗಳನ್ನು ಬೋಧಿಸ್ತಾ ಇರ್ತಾರೆ, ಶಿಕ್ಷಕರ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಶಿಕ್ಷಕರಿಗೆ ಜಾತಿ ಸೂಚಕ ಪದ ಇರಬಾರ್ದು ಅನ್ನೋದು ನಾನು ಮೊದಲಿಗೆ ಕಂಡುಕೊಂಡಂಥ ಸತ್ಯ. ಹಾಗಾಗಿ ಅದರ ವಿರುದ್ಧ ನಾನು ಧ್ವನಿ ಎತ್ತಂಥದ್ದು ಮೊದಲನೇ PUCನಲ್ಲೇ ನಾನು ಅಲ್ಲಿ PES ಕಾಲೇಜಿನ ವಿದ್ಯಾರ್ಥಿ ನಾಯಕನ ಆಯ್ಕೆಗೆ ನಡೆದಂಥ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥದ್ದು. ಅಭಯ್ ನಾಯ್ಡು ಕನ್ನಡದ ಖ್ಯಾತ ನಿರ್ಮಾಪಕರು, ತಾಯಿಯ ಮಡಿಲು, ತಾಯಿಯ ಕನಸು, ಈ ಥರ ಸಿನಿಮಾಗಳೆಲ್ಲ ತೆಗೆದವರು. ಅವರ ಮಗ ಮಧು ಅವರು ಅದಕ್ಕೆ ಮುಂಚೆ ನಮಗೆ ತುಂಬ ಹಿರಿಯರಾಗಿರ್ತಾರೆ, 2-3 ವರ್ಷ, ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥದ್ದು. ಆ ನಂತರ ಆ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿ ತುಂಬ ಉತ್ತುಂಗಕ್ಕೆ ಹೋಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಅವರು NT ರಾಮರಾವ್ ಅವರ ಫೋಟೋ ಇಟ್ಕೊಂಡ್ರು. ಆಗಷ್ಟೇ NT ರಾಮರಾವ್ ಅವರ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದಂಥದ್ದು. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನು ಬಳಸಿ ಚುನಾವಣೆಗೆ ನಡೆದಂಥದ್ದು. ಆಗ NT ರಾಮರಾವ್ ವರ್ಸಸ್ ಡಾಕ್ಟರ್ ರಾಜ್ಕುಮಾರ್ ಅಂತಲೇ ನಡೀತಾ ಇತ್ತು. ಅಲ್ಲಿ 13 ಜನ ಒಂದು ಸಮುದಾಯಕ್ಕೆ ಸೇರಿದಂಥ ಲೆಕ್ಚರರ್ಸ್ ಇದ್ರು. ಅದು ನಮಗೆಲ್ಲ ಒಂದು ಕಡೆ ಆತಂಕ, ಇವರೆಲ್ಲ ಒಂದು ಕಡೆ ಅವ್ರ ಪರವಾಗಿದ್ದಾರ, ನಮಗೆಲ್ಲ ಎಲ್ಲೋ ಒಂದು ಕಡೆ ಇಂಟರ್ನಲ್ಸ್ ಮಾರ್ಕ್ಸ್ ಕಡಿಮೆ ಮಾಡಿಬಿಡ್ತಾರ ಅಂತ ಹೇಳಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿ MR ದೊರೆಸ್ವಾಮಿ ನಾಯ್ಡು ಅವರು ನಮ್ಮ ಗುರುಗಳು,
ಕಾಲೇಜು ಶಿಕ್ಷಣ ಸಂಸ್ಥೆ PS ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಕೂಡ. ಅವರು ಕಳೆದ ವರ್ಷ ದೈವಾಧೀನರಾಗೋ ತನಕ ಅವರು PS ಯೂನಿವರ್ಸಿಟಿಯ ಚಾನ್ಸಲರ್ ಆಗಿ ಕುಲಪತಿಗಳಾಗಿ ಕೆಲಸ ಮಾಡಿದಂಥವ್ರು. ಅವರ ಹೆಸರನ್ನ ಕೊನೆ ಭಾಗದಲ್ಲಿದ್ದಂಥ ಅವರ ಜಾತಿ ಸೂಚಕ ಪದವನ್ನು ತೆಗಿಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಕೊನೆಗೆ 1985 ಜೂನ್ನಿಂದ ಅವರು ಕೇವಲ MR ದೊರೆಸ್ವಾಮಿಯಾಗೆ ಉಳ್ಕೊಂಡ್ರು. ಅದ್ರ ಬಗ್ಗೆ ಅವರೇ ಹಲವಾರು ಬಾರಿ ಮಾತನಾಡಿದ್ದಾರೆ ಕೂಡ. ಅಲ್ಲಿ ನಾನು ಕಂಡುಕೊಂಡಂಥದ್ದು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲದೆ ಇರುವಂಥದ್ದು ಅಥವಾ ಭಯದ ವಾತಾವರಣ ಇಲ್ಲದೆ ಇರಬೇಕು ಅಂತಂದರೆ ಅವರಿಗೆ ಪಠ್ಯವನ್ನು ಬೋಧಿಸುವಂಥ ಶಿಕ್ಷಕನಿಗೆ ಮೊದಲನೇದಾಗಿ ಯಾವುದೇ ಜಾತಿ ಸೂಚಕ ಪದ ಇರಬಾರ್ದು. ಆ ಜಾತಿಯನ್ನು ಹೊರತುಪಡಿಸಿದಂಥ ಇನ್ನುಳಿದ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಎಲ್ಲೊಂದು ಕಡೆ ಆತಂಕ ಇರುತ್ತೆ. ನಮ್ಮ ಮೇಲೆ ಇವ್ರು ಕಂಡಿಟ್ಬಿಡ್ಬೋದು ಅಥವಾ ನಮಗೆ ಇಂಟರ್ನಲ್ ಮಾರ್ಕ್ಸು ಅಟೆಂಡೆನ್ಸು ಏನೋ ಕಡಿಮೆ ಮಾಡ್ಬೋದು ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಹಾಗಾಗಿ ಆ ಭಯವನ್ನು ಹೋಗಿಸ್ಬೇಕು ಅಂತಂದರೆ ಆ ಶಿಕ್ಷಕರು ಎಲ್ಲ ಸಮುದಾಯಗಳಿಗೆ ಸಲ್ಲುವಂಥ ಶಿಕ್ಷಕರಾಗಿರಬೇಕು, ಆ ರೀತಿ ವರ್ತಿಸ್ಬೇಕು, ಆ ರೀತಿಯೇ ನಡ್ಕೋಬೇಕು ಅನ್ನೋ ಒಂದು ವಿಷಯವನ್ನು ನಾನು ಮನವರಿಕೆ ಮಾಡ್ಕೊಂಡು ಅದನ್ನು ನಮ್ಮ ಶಿಕ್ಷಕರು ಕೂಡ ಅದನ್ನು ಅವ್ರ ಗಮನಕ್ಕೆ ತಂದು ಅದ್ರಲ್ಲಿ ನಾವು ಯಶಸ್ವಿ ಆದ್ವಿ ಕೂಡ. ಅದು ನನ್ನ ಮೊದಲನೇ ಬಾರಿ ಈ ಸಮಾಜದಲ್ಲಿ ಒಂದು ಏನಾದರೂ ಜಾತಿ ಹೆಸರಿನಲ್ಲಿ ಶಿಕ್ಷಕರು ಏನು ಗುರುತಿಸ್ಕೊಳ್ತಾರೋ ಅದನ್ನು ತೊಡೆದಾಕುವಂಥ ಕಾರ್ಯಕ್ಕೆ ಮುಂದಾಗಬೇಕು ಅಂತೇಳಿ ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ವಿ ಆಗ್ಬೇಕು ಕೂಡ. ಹಂಗಾರೆ 143 ಹಗರಣಗಳನ್ನ ನೀವು ಆಚೆ ಇಳ್ದಿದ್ದೀರಾ ಸರ್, 142 ಅಲ್ಲ. ಹಂಗಾರೆ ಕಾಲೇಜ್ ಡೇಸ್ ಇಂದನೇ ಶುರು ಮಾಡಿದ್ರಿಂದ ಸೊ ನಿಮಗೆ ಅನ್ನಿಸ್ತಾ ರಾಜಕೀಯನೇ ಇದಕ್ಕೆ ಸೂಕ್ತ ಮಾತಾಡೋದಿಕ್ಕೆ? ಬಿಕಾಸ್ ಬೇರೆ ಯಾವುದೇ ಫೀಲ್ಡಿಗೆ ಬಂದ್ರು ನನ್ನ ಮಾತು ಯಾರಾದ್ರೂ ಕೇಳ್ತಾರ? ಅದಕ್ಕೊಂದು ಬೆಲೆ ಅನ್ನೋದಿದೆಯಾ? ಇವಾಗ ಅಧಿಕಾರ ಇದ್ರೆ ಮಾತ್ರ ಜನ ಮಾತನ್ನ ಕೇಳಿಸ್ಕೊಳ್ಳೋದು, ಅಧಿಕಾರ ಇಲ್ಲ ಅಂದ್ರೆ ಯಾರನ್ನೂ ಕೇಳಿಸ್ಕೊಳ್ಳಲ್ಲ, ಮುಂದಕ್ಕೆ ಹೊಟ್ಟೋಗ್ತೀವಿ. ಸೊ ಹಾಗಾಗಿ ನೀವು ರಾಜಕೀಯಕ್ಕೆ ಇಳಿಬೇಕು ಅಂತ ಬಂದಿದ್ದ ಅಥವಾ ಮುಖ್ಯ ಕಾರಣ ಏನನ್ಸು? ಯಾವ ಪಾಯಿಂಟ್ ಅಲ್ಲಿ ನಿಮಗೆ ಅನ್ನಿಸ್ತು ನಾನು ರಾಜಕೀಯಕ್ಕೆ ಬರ್ಬೇಕು? ನಾನು ಕಾನೂನು ಪದವೀಧರ ಆದ್ರೂ ಕೂಡ ನಾನು ವಕೀಲ ವೃತ್ತಿ ಮಾಡಿದೆ. ನಾನು ರಾಜಕಾರಣವನ್ನು ಆಯ್ಕೆ ಮಾಡ್ಕೊಂಡಿದ್ದಂಥದ್ದು ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೇಳಿ. ಈ ಭ್ರಷ್ಟ ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಇರ್ತಕ್ಕಂಥ ಪ್ರಮುಖ ಒಂದು ಅಸ್ತ್ರ ಅಂತಂದ್ರೆ ಅದು ರಾಜಕಾರಣ. ಹೆಚ್ಚು ವಿದ್ಯಾವಂತರು ರಾಜಕಾರಣಕ್ಕೆ ಬಂದರೆ ಈ ವ್ಯವಸ್ಥೆಯನ್ನು ಬದಲಾಯಿಸೋ ನಿಟ್ಟಿನಲ್ಲಿ ನಾವು 50% ನಾವು ಯಶಸ್ವಿ ಆಗ್ಬೋದು. 100ಕ್ಕೆ 100% ಸಾಧ್ಯ ಆಗಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದು ತುಂಬ ಆಳವಾಗಿ ಬೇರೂರ್ಬಿಟ್ಟಿರೋದ್ರಿಂದ ನಾವು ಒಂದು 50% ಅದಕ್ಕೆ ನಾವು ತಡೆ ಒಡ್ಡುವಂಥ ಕೆಲಸವನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಮೊದಲನೇ ಸರಿ ನಾನು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾಗಿದ್ದಂಥ ಸಂದರ್ಭದಲ್ಲಿ ನಾನು 1989 ಆಗಷ್ಟೇ ನಾನು ಇನ್ನೂ 19 ವರ್ಷ ಸಂಪೂರ್ಣ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ನಡೆದಂಥ ಪಾಲಿಕೆ ಚುನಾವಣೆಗಳಲ್ಲಿ ಒಬ್ಬರು ಅಭ್ಯರ್ಥಿನ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಒಬ್ಬರು ಮಹಿಳೆಯರನ್ನ ನಾವು ಬೆಂಬಲಿಸಿ ನಾವು ಚುನಾವಣೆಗೆ ಅವ್ರನ್ನ ಗೆಲ್ಸ್ಕೊಂಬರೋವಂಥ ಕೆಲಸವನ್ನು ನಮ್ಮ ಭಾಗದಲ್ಲಿ ಮಾಡಿದ್ವಿ. ಆಗಿನ ಇದು ಪಟಾಲಮ್ಮ ವಾರ್ಡ್ ಅಂತ ಅದಕ್ಕೆ ಹೆಸರು. ಅದು ಪಟಾಲಮ್ಮ ವಾರ್ಡ್ ಮತ್ತು ಯಡಿಯೂರು ವಾರ್ಡ್ ಸೇರಿ 1990 ಯಡಿಯೂರು ವಾರ್ಡ್ ಅಂತ ಆಯಿತು. ಆ ಪಟಾಲಮ್ಮ ವಾರ್ಡಿಂದ ಒಬ್ಬರನ್ನ ನಾವು ಆಯ್ಕೆ ಮಾಡಿ ಕಳಿಸುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮ್ಮ ತಂಡನೇ ಅವರ ಗೆಲುವಿಗೆ ಶ್ರಮ ವಹಿಸಿ ಅದರಲ್ಲಿ ಯಶಸ್ವಿ ಆಗಿದ್ದಿದ್ದು. ಅವ್ರಿಗೆ ಬೇಕಾದಂಥವರು ಅಲ್ಲಿದ್ದಂಥ ಒಂದು ದೇವಸ್ಥಾನಕ್ಕೆ ಅಥವಾ ಸಾರ್ವಜನಿಕರ ಬಳಕೆಗೆ ಅಂತ ಮೀಸಲಾಗಿದ್ದಂಥ CA ಸೈಟನ್ನು, ಆ ಸಿವಿಕ್ ಕಮ್ಯುನಿಟೀಸ್ಗೆ ಬಳಕೆ ಆಗಬೇಕಾಗಿರೋ ಇಟ್ಟಿದ್ದಂಥ ಸೈಟ್ ನಿವೇಶನವನ್ನು ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸೋ ಅಂಥ ಒಂದು ಕೆಲಸವನ್ನು ಮಾಡಿದರು. ಅದರ ವಿರುದ್ಧ ಮೊದಲು ನಾವು ಧ್ವನಿ ಎತ್ತು ಅದನ್ನು ಉಳಿಸ್ಕೊಳ್ಳೋಂಥದ್ರಲ್ಲಿ ಯಶಸ್ವಿ ಆದ್ವಿ. ಈ ರೀತಿ ಎಷ್ಟು ಸರ್ಕಾರಿ ಸ್ವತ್ತುಗಳು ಕಬಳಿಕೆ ಆಗಿರುತ್ತೆ ನಮ್ಮ ಕಣ್ಣು ಮುಂದೆ. ನಾವು ಓಡಾಡೋಂಥ ಪ್ರದೇಶ, ಪ್ರತಿನಿತ್ಯ ನಾವು ಓಡಾಡೋಂಥ ಜಾಗನ ಕಣ್ಣಿಂದ ನೋಡ್ತಾ ಇದೀವಿ. ಅದು ಸರ್ಕಾರಿ ಸ್ವತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ಕಬಳಿಕೆ ಮಾಡೋಕ್ಕೆ ಶುರು ಮಾಡಿದ್ದ ಆದ ನಂತರನೇ ನಮ್ಗೆ ಇದು ಗೊತ್ತಾಗುವಂಥ ಸಂಗತಿ ಬಂತಲ್ಲ ಅಂತ ಹೇಳಿ ನಾವು ಬೆಂಗಳೂರು ಮಹಾನಗರದಲ್ಲಿ ಈ ರೀತಿ ಯಾರ್ಯಾರು ಪ್ರಭಾವಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಅದಕ್ಕಿಂತಲೂ ರಾಜಕೀಯವಾಗಿ ಬೇರೂರಿರ್ತಕ್ಕಂಥವ್ರು ಈ ಸರ್ಕಾರಿ ಸ್ವತ್ತುಗಳನ್ನ ಯಾರು ಕಬಳಿಸ್ತಾರೆ ಅದ್ರ ವಿರುದ್ಧ ಒಂದು ಧ್ವನಿ ಎತ್ತಬೇಕು ಅಂತೇಳಿ ಮೊದಲನೇ ಬಾರಿ ಆ ಒಂದು ನಮ್ಮ ಶಾಸ್ತ್ರಿನಗರ ಬಡಾವಣೆಯಲ್ಲಿ ಯಾವ ಒಂದು ಸರ್ಕಾರಿ ಸ್ವತ್ತನ್ನು ಕಬಳಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ನಕಲಿ ದಾಖಲೆಗಳು ಬಳಸಿ ಮಾಡಿದ್ರು. ಅದ್ರ ವಿರುದ್ಧ ಧ್ವನಿ ಎತ್ತಿ ಅದರಲ್ಲಿ ಯಶಸ್ವಿಯಾದಿ ಕೂಡ. ಈಗ ಅಲ್ಲಿ ಬಹಳ ಪ್ರಪಂಚದಲ್ಲೇ 3ನೇ ದೇವಸ್ಥಾನ ಹರಿಹರೇಶ್ವರ ದೇವಸ್ಥಾನ, ಅಂದರೆ ವಿಷ್ಣು ಈಶ್ವರ ಎರಡು ಒಟ್ಟಿಗೆ ಒಂದೇ ಅವತಾರದಲ್ಲಿರುವಂಥ ರೂಪದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಒಂದು ಹರಿಹರದಲ್ಲಿದೆ, ಇನ್ನೊಂದು ಶಂಕರನಾರಾಯಣ ಅಂತ ಕುಂದಾಪುರದಲ್ಲಿದೆ. ಅದು ಬಿಟ್ಟರೆ ಇನ್ನೊಂದು ಅಂಥ ದೇವಸ್ಥಾನ ಇಲ್ಲ. ಅಂಥ ದೇವಸ್ಥಾನ ತಲೆ ಎತ್ತೋದಕ್ಕೆ ನಾವು ಕಾರಣ ಆಗಿದ್ದೀವಿ. ಅಷ್ಟರ ಮಟ್ಟಿಗೆ ಸುಮಾರು ಒಂದು ಈಗಿನ ಬೆಲೆ ಒಂದು ಸುಮಾರು ಒಂದು 60-70 ಕೋಟಿ ರೂಪಾಯಿ ಮೌಲ್ಯ ಇರ್ತಕ್ಕಂಥ, ಮಾರುಕಟ್ಟೆ ಮೌಲ್ಯ ಇರ್ತಕ್ಕಂಥ ಸರ್ಕಾರಿ ಸ್ವತ್ತನ್ನು ಉಳಿಸ್ಕೊಳ್ಳುವಂಥದ್ರಲ್ಲಿ ಯಶಸ್ವಿ ಆದ್ವಿ. ಅಲ್ಲಿಂದ ನನ್ನ ಈ ಸರ್ಕಾರಿ ಸ್ವತ್ತಿನ ಉಳಿಸ್ಕೊಳ್ಳುವಂಥ ಹೋರಾಟ ಪ್ರಾರಂಭ ಮಾಡಬೇಕಾಯ್ತು. ಆದರೆ
ಇದನ್ನ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಚುನಾಯಿತ ಪ್ರತಿನಿಧಿಯಾಗಿ ಜನಪ್ರತಿನಿಧಿ ಆಗಿದ್ರೆ ಮಾತ್ರ ನಮ್ಮ ಧ್ವನಿಗೆ ಸ್ವಲ್ಪ ಬಲ ಸಿಗತ್ತೆ ಮತ್ತೆ ಬೆಂಬಲ ಸಿಗತ್ತೆ ಅಂತ ಹೇಳಿ ಅದನ್ನ ಮನ್ಕೊಂಡಿದ್ದಂತ ನಾನು ಅನಿವಾರ್ಯವಾಗಿ ರಾಜಕಾರಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ನಿರ್ಧಾರ ಮಾಡಬೇಕಾಯ್ತು. ಸೊ ನೀವು ಹಗರಣಗಳನ್ನ ಆಚೆ ತರಬೇಕು ಅಂತ, ಧ್ವನಿ ಎತ್ತಬೇಕು, ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅಂದಾಗ ರಾಜಕೀಯ ಕಾಲಿಕ್ಕಿದ್ದು. 2010ರಲ್ಲಿ ಚುನಾವಣೆಯನ್ನ ಗೆಲ್ತೀರಾ, ಜನಪ್ರತಿನಿಧಿ ಆಗ್ತೀರಾ. ಹೇಗಿತ್ತು ಸರ್ ಅನುಭವ? ಗೆಲ್ಲೋದು ನಮ್ಗೆ 100 ಯಾಕಂದ್ರೆ ನಮ್ಮ ತಂಡ ಆಗಿತ್ತು. ನಮ್ಮ ತಂಡ ನನ್ನ ಮೇಲೆ ನನ್ನ ಜೊತೆ ಇನ್ನು ಒಂದು ನೀವು ನಂಬಲಿಕ್ಕಿಲ್ಲ. 1985-86ರಲ್ಲಿ ನಾನು ಏನು 16-17 ವಯಸ್ಸಿಗೆ ಈ ಕಾಲೇಜು ರಾಜಕಾರಣಕ್ಕೆ ಕಾಲಿಟ್ಟೆ. ಆಗಿಂದಲೂ ಇಲ್ಲಿ ತನಕ ನನ್ನ ಜೊತೆ 100 ಜನ ಯುವಕರು ಆಗಿಂದ ಇದ್ರು. ಈಗ ಅದು ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಆಗಿದೆ. ಹಾಗಾಗಿ ಅದು ಗೆಲುವು ಅನ್ನೋದಿತ್ತು. ಆದ್ರೆ ನಮ್ಗೇನಂತಂದ್ರೆ ಒಂದು ದಾಖಲೆಯ ಮಟ್ಟದ ಗೆಲುವು ಆಗ್ಬೇಕು. ಆ ಮಟ್ಟಕ್ಕೆ ಒಂದು 2-3 ಸುತ್ತಮುತ್ತಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಆ ಗೆಲುವು ಒಂದು ದಾಖಲೆಯ ಮಟ್ಟದ್ದಾಗಿರ್ಬೇಕು ಅಂತ ಹೇಳಿ ಒಂದು ನಿರೀಕ್ಷೆ ಮಾಡಿದೆ. ಅದರಂತೆ ಸುಮಾರು ಒಂದು 4,000 ಮತಗಳ ಅಂತರದಿಂದ ಗೆದ್ದಂಥದ್ದು. ಅದರ ಮುಂದಿನ ಚುನಾವಣೆಯಲ್ಲಿ ಅದು 12,000 ಮತಗಳ ಅಂತರದಿಂದ ಇಡೀ ಬೆಂಗಳೂರು ಮಹಾನಗರದಲ್ಲೇನೆ ಅಷ್ಟು ಒಂದು ಕಾರ್ಪೊರೇಟ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸ್ಬೋದು ಅಂತ ಹೇಳಿ ತೋರಿಸ್ಕೊಡೋ ಅಂಥ ಕೆಲಸವನ್ನು ನಮ್ಮ ಯಡಿಯೂರು ವಾರ್ಡಿನ ನಾಗರಿಕರು ನನ್ನ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತೆ ವಿಶ್ವಾಸದಿಂದ ಮಾಡಿ ತೋರಿಸಿದ್ರು ಅಂತ ನಾನು ಹೇಳ್ತೀನಿ. ಸರ್ ಇವಾಗ ಒಂದು ಪ್ರತಿನಿಧಿ ಆದ್ಮೇಲೆ ನೀವು ಕಾರ್ಪೊರೇಟರ್ ಆಗ್ತೀರಾ. ಸೊ ಜನಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಇವಾಗ ನಾನೇ ಆದ್ರೂ ಕೂಡ ರಾಜಕೀಯದಲ್ಲಿ ಇದ್ದಾರೆ, ಇವ್ರ ಪ್ರತಿನಿಧಿ ಅಂತಂದ್ರೆ ಇವ್ರು ಎಲ್ಲಾನು ಮಾಡ್ತಾರೆ. MLA ಕೆಲಸನೂ ಮಾಡ್ಬೇಕು, ಕಾರ್ಪೊರೇಟರ್ ಕೆಲಸನೂ ಮಾಡ್ಬೇಕು. ಆದ್ರೆ ನಾವು ಕೆಲವೊಮ್ಮೆ ಆ ಡಿಫ್ರೆನ್ಸಿಯೇಷನ್ ಅನ್ನೋದನ್ನ ನೋಡೋದಿಲ್ಲ. ಸೊ ಇವಾಗ ನಿಮ್ಮ ಪ್ರಕಾರ ಒಬ್ಬ ಕಾರ್ಪೊರೇಟರ್ನ ಜವಾಬ್ದಾರಿ ಏನು ಸರ್? ಮೇಯ್ನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ, ಅದು ಸ್ಥಳೀಯ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ಮಹಾನಗರಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ಜನರ ಮೂಲಭೂತ ಸೌಕರ್ಯಗಳು ಸಮಸ್ಯೆಗಳು ಅಷ್ಟೇನೆ. ಅವ್ರು ಇನ್ನೇನು ಬೇರೆ ಏನು ಕೇಳಲ್ಲ. ತುಂಬಾ ಅಂತಂದ್ರೆ ತುಂಬಾ ಬಡತನದಲ್ಲಿರ್ತಕ್ಕಂಥವ್ರು ವಿದ್ಯಾಭ್ಯಾಸಕ್ಕೆ, ಅವ್ರ ಮಕ್ಕಳ ಶೈಕ್ಷಣಿಕ ಸಹಾಯಕ್ಕೆ ಕೇಳ್ಕೊಂಬರುವಂಥದ್ದು, ಅಥವಾ ಸಾವು ನೋವಿನ ಸಂದರ್ಭದಲ್ಲಿ ಆ ಮದುವೆ ಅವ್ರ ಮನೆಯಲ್ಲಿ ಏನೋ ಒಂದು ಮದುವೆ ಕಾರ್ಯ ಶುಭ ಕಾರ್ಯ ಮಾಡುವಂಥ ಸಂದರ್ಭ ಬಹಳ ಕಡಿಮೆ. ಅದು ಬಿಟ್ರೆ ಏನಿದ್ರು ಈ ಬೀದಿ ದೀಪದ ಸಮಸ್ಯೆ, ಕಸದ ಸಮಸ್ಯೆ, ಪಾದಚಾರಿ ಮಾರ್ಗಗಳು ಅಥವಾ ಕುಡಿಯೋ ನೀರಿಂದ ಒಳಚರಂಡಿ ಇಷ್ಟೇ ಅವ್ರದ್ದು ಇರೋದು. ಅದು ಬಿಟ್ರೆ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ವಿಧವಾ ವೇತನಗಳನ್ನ ಮಾಡಿಸ್ಕೊಡಿ ಅಂತ ಹೇಳಿ ಬರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಕೇಳ್ಬೋದು, ಅಥವಾ ಅಂಗವಿಕಲರು ಅದಕ್ಕೆ ಸಂಬಂಧಪಟ್ಟ ವೇತನವನ್ನು ಕೇಳ್ಬೋದು. ಅದು ಮಾಡಿಸ್ಕೊಡುವಂಥ ಕೆಲಸ ಆ ಜನಪ್ರತಿನಿಧಿ ಆಗಿರ್ತದೆ. ಆದರೆ ಒಬ್ಬ ಕಾರ್ಪೊರೇಟ್ರು ಮನಸ್ಸು ಮಾಡಿದ್ರೆ ಯಾವ ಮಟ್ಟದ ಸಹಾಯವನ್ನ ಬೇಕಾದ್ರೂ ಕೂಡ, ಕೇವಲ ಸ್ಥಳೀಯ ಸಂಸ್ಥೆ ಅಲ್ಲ, ಇಡೀ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ 37 ಇಲಾಖೆಗಳು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹೇಳೋದಾದ್ರೆ ಆ 37 ಇಲಾಖೆಗಳಿಗೆ ಸಂಬಂಧಪಟ್ಟ ಯಾವುದೇ ಕೆಲಸವನ್ನ ಕೂಡ ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅದನ್ನ ಸಾಕ್ಷಿ ಸಹಿತ ರುಜುವಾತ್ ಮಾಡಿ ತೋರಿಸಿದ್ವಿ. ಪ್ರತಿನಿತ್ಯ ನೀವು ನಮ್ಮ ಮನೆಗೆ ಬಂದಾಗ ಅವರು PWD ಇಲಾಖೆ ಸಮಸ್ಯೆಗಳನ್ನ ಎತ್ಕೊಂಡ್ಬರ್ತಾರೆ, ಬೆಸ್ಕಾಂ ಇಲಾಖೆ ಸಮಸ್ಯೆಗಳನ್ನ, BWSSB ಇಲಾಖೆ ಸಮಸ್ಯೆಗಳನ್ನ, ಹಾಗೆ ನೀರಾವರಿ ಇಲಾಖೆ ಸಮಸ್ಯೆಗಳನ್ನ ತಗೊಂಡ್ ಬರ್ತಾರೆ, ಆರೋಗ್ಯ ಇಲಾಖೆ ಸಮಸ್ಯೆಗಳನ್ನ ಎತ್ಕೊಂಡ್ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟ ನಾವು ಅಧಿಕಾರಿಗಳ ಜೊತೆ ಯಾವ ರೀತಿ ಒಡನಾಟವನ್ನು ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಗೆ ಏನೇನು ಸರ್ಕಾರಿ ಸವಲತ್ತುಗಳನ್ನು ದೊರಕಿಸ್ಕೊಡಕ್ ಸಾಧ್ಯ ಇದೆ ಅದನ್ನೆಲ್ಲ ದೊರಕಿಸ್ಕೊಡೋ ಅಂತ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನ ಮಾಡೋದಕ್ಕಿಂತಲೂ ಮುಂಚೆ ಅದಕ್ಕೆ ಸೂಕ್ತವಾದಂಥ ತಯಾರಿಯನ್ನು ನಡೆಸ್ಕೊಂಡಿರ್ಬೇಕು. ಯಾವ ಸಮಸ್ಯೆಗೆ ಎಲ್ಲಿ ಪರಿಹಾರ ಸಿಗತ್ತೆ, ಅದಕ್ಕೆ ನಿಜವಾದ ಪರಿಹಾರ ಅಂತಿಮವಾಗಿ ಕೊಡುವಂಥ ವ್ಯಕ್ತಿ ಯಾರು, ಅಧಿಕಾರಿ ಯಾರು, ಅದನ್ನ ತಿಳ್ಕೊಂಡ ನಂತರ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಯಾವುದೇ ಒಬ್ಬ ಜನಪ್ರತಿನಿಧಿ, ಅದು ಸಂಸದ ಇರ್ಬೋದು, ಶಾಸಕ ಇರ್ಬೋದು, ಅಥವಾ ನಾನು ಈಗಾಗಲೇ ಹೇಳ್ದಂಗೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕಾರ್ಪೊರೇಟರ್ ಆಗಿರ್ಬೋದು, ಅವ್ರು ಮನ್ಸು ಮಾಡೋ ಏನು ಬೇಕಾದ್ರೂ ಮಾಡ್ಬೋದು. ಜನರ ಯಾವ ಸಮಸ್ಯೆ ಅಂದರೆ ಅವರ ಖಾಸಗಿ ಸಮಸ್ಯೆಗಳನ್ನಲ್ಲ, ಈ ಒಂದು ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ 100ಕ್ಕೆ 100ರಷ್ಟು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮಾಡುವಂಥ ಇಚ್ಛಾಶಕ್ತಿ ಮಾತ್ರ ಇರಬೇಕಷ್ಟೇ. ಅಂದ್ರೆ ಕೆಲವೊಬ್ಬರಿಗೆ ಇವರೇ ಈ ಏರಿಯಾ ಕಾರ್ಪೊರೇಟರ್ ಅನ್ನೋದೇ ಗೊತ್ತಿಲ್ಲದೆ ಇರೋ ಅಷ್ಟ್ರ ಮಟ್ಟಿಗೆ ನಿಗೂಢ ಸ್ಥಳದಲ್ಲಿ ಇರ್ತಾರೆ. ಸೊ ಹಾಗಾಗಿ ಒಂದು ಅಂಶ ಕೇಳ್ಬೇಕಾಗಿತ್ತು ಅಂತ ಕೇಳಿದ್ರೆ, ಸೊ ರೂಲಿಂಗ್ ಪಾರ್ಟಿ ಲೀಡರ್ ಅಂತಂದ್ರೆ ನಿಮ್ಮ ಪ್ರಕಾರ ಏನು? ನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷದ ನಾಯಕ ಅಂತಂದ್ರೆ ನಾವು ಇದು ಹೇಳೋದಾದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇಟ್ಕೊಳ್ಳಿ. ಅದು ನಡೆದಂಥದ್ದು 2020 ಅವಧಿ ಮುಗೀತು. ಅಲ್ಲಿ ತನಕ ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 12 ಸ್ಥಾಯಿ ಸಮಿತಿಗಳಿತ್ತು. ಅದು ವಾರ್ಡ್ ವರ್ಕ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಇರ್ಬೋದು, ಅಥವಾ ಟೌನ್ ಪ್ಲಾನಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಇರ್ಬೋದು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸ್ಟ್ಯಾಂಡಿಂಗ್ ಕಮಿಟಿ ಇರ್ಬೋದು. ಈ ಥರ ಒಟ್ಟು 12 ಸ್ಥಾಯಿ ಸಮಿತಿಗಳಿತ್ತು. ಹಾಗೆ ಮಹಾಪೌರರು ಮತ್ತು ಉಪಮಹಾಪೌರರು ಇದ್ದರು. ಹಾಗೆ 17 ಇಲಾಖೆಗಳಿತ್ತು.
17 ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ, ನಾವು ಏನು ಆಡಳಿತದಲ್ಲಿದ್ದೀವಿ, ನಮಗೆ ಪೂರಕವಾದಂಥ ಅಲ್ಲಿ ಆಡಳಿತ ನಡೀತಾ ಇದೆಯಾ, ಅಥವಾ ನಾಳೆ ನಮಗೆ ಮಾರಕ ಆಗೋ ರೀತಿಯಲ್ಲಿ ಮಾರಕವಾಗ್ಬೋದು ಅಂತ ರೀತಿಯಲ್ಲಿ ಏನಾದ್ರು ಆಡಳಿತ ನಡೀತಾ ಇದೆಯಾ, ನಮಗೆ ಗೊತ್ತಿಲ್ಲದೇನೆ ಏನಾದರೂ ಇಲ್ಲಿ ಅವ್ಯವಹಾರಗಳು ಅಕ್ರಮಗಳು ನಡೀತಾ ಇದೆಯಾ, ಮಹಾಪೌರ ಗಮನಕ್ಕೆ ಬಂದಿದೆಯಾ ಇಲ್ವಾ, ಉಪಮಹಾಪೌರ ಗಮನಕ್ಕೆ ಬಂದಿದೆಯೋ ಇಲ್ವೋ, ಅಥವಾ ಸ್ಥಾಯಿ ಸಮಿತಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ. ಯಾಕಂದ್ರೆ ಎಲ್ಲ ಪಕ್ಷಗಳ ಸದಸ್ಯರಾಗಿರ್ತಾರೆ ಆ ಸ್ಥಾಯಿ ಸಮಿತಿಗಳು. ಇದನ್ನೆಲ್ಲ ಅಧ್ಯಯನ ಮಾಡಿ ಅವ್ರನ್ನೆಲ್ಲ ಒಟ್ಟಿಗೆ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುವಂತ ಒಂದು ನಾಯಕತ್ವ ಇರ್ತಕ್ಕಂಥದ್ದು ಆಡಳಿತ ಪಕ್ಷದ ನಾಯಕನಿಗಿರ್ಬೇಕಾದಂಥ ಲಕ್ಷಣ. ಆ ನಿಟ್ಟಿನಲ್ಲಿ 1949 ಏನು ಮಹಾಪೌರರ ಪದ್ಧತಿ, ಈ ಬೆಂಗಳೂರು ಮಹಾನಗರ ಪಾಲಿಕೆ ಮುಂಚೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ನಿಂತಿತ್ತು, ಆಮೇಲೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು, ಆಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು, ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಈ 4 ಹಂತಗಳಲ್ಲೇನು ಬೆಂಗಳೂರು ಪರಿವರ್ತನೆ ಆಗ್ತಾ ಬಂತು ಮಹಾನಗರ ಪಾಲಿಕೆ. ಈ 4 ಹಂತಗಳಲ್ಲಿ 1949ರಿಂದ 2014ರವರೆಗಿನ ಆಡಳಿತ ಪಕ್ಷದ ನಾಯಕರ ಪೈಕಿ ನೀವು ಬೇರೆ ಬೇರೆಯವರ ಕಾರ್ಯವೈಖರಿಗಳನ್ನು ಗಮನಿಸಿ ನೋಡಿದ್ರೆ, ನೀವು ಇವಾಗಲೂ ನಾನೇನು ಅದನ್ನ ನೀವು ನಂಬಾರ್ದು, ಆದರೆ ನೀವು ಅದನ್ನ ದಾಖಲೆಗಳಿಂದ ನೋಡಬೇಕು ಅಂತಂದ್ರೆ ನಮ್ಮಲ್ಲಿ ಕೌನ್ಸಿಲ್ ಸೆಕ್ರೆಟರಿ ಅಂತ ಕಚೇರಿ ಇರುತ್ತೆ. ಅಲ್ಲಿ ಹೋದ್ರೆ ಯಾವ ಅವಧಿಯಲ್ಲಿ ಯಾವ್ಯಾವ ಪ್ರತಿ ತಿಂಗಳ ಮಾಸಿಕ ಸಭೆ ಮತ್ತೆ ವಿಷಯ ಸಭೆ ಅಂತ ನಡೆಯುತ್ತೆ, ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನೆಲ್ಲ ನಿಮ್ಗೆ ಅಲ್ಲಿ ದಾಖಲೆಗಳು ಸಿಗುತ್ತೆ. ಯಾವ್ಯಾವ ವಿಷಯಗಳನ್ನ ಅವರು ಕೈಗೆತ್ಕೊಂಡು ಅದನ್ನ ಮುನ್ನಡೆಸಿದ್ದಾರೆ, ಯಶಸ್ವಿಯಾಗಿದ್ದಾರೆ ಅನ್ನೋದನ್ನ ನೀವು ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ. ಅಂತ ನಿಟ್ಟಿನಲ್ಲಿ 2013-14 ತನಕ ಇದ್ದಂಥ ಆಡಳಿತ ಪಕ್ಷದ ನಾಯಕರು, 2014-15 ಸಾಲಿನಲ್ಲಿ ಇದ್ದಂಥ ಆಡಳಿತ ಪಕ್ಷದ ನಾಯಕರು ನಡೆಸಿದಂಥ ಆಡಳಿತದ ವೈಖರಿ ಏನಿದೆ ಅದನ್ನು ನೀವು ಬಹಳ ನೋಡಿದ್ರೆ, ಅದು ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಸಾಕ್ಷಿ ಸಹಿತ ಅಲ್ಲಿ ರುಜುವಾತು ಮಾಡಿದ್ದೀನಿ. ಪ್ರತಿ ಸಭೆಗಳಲ್ಲಿ ಪಾಲಿಕೆಗೆ ಬೃಹನ್ ಮುಂಬೈ ಕಾರ್ಪೊರೇಷನ್ ಅಲ್ಲಿ ವರ್ಷಕ್ಕೆ 15,000-16,000 ಕೋಟಿ ರೂಪಾಯಿ ಅಷ್ಟು ಆದಾಯ ಬರೋದಾದ್ರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೂ ಕನಿಷ್ಠ 9,000-10,000 ಕೋಟಿ ರೂಪಾಯಿ ಅಷ್ಟು ಆದಾಯ ಬರುತ್ತೆ. ಎಲ್ಲ ರೀತಿಯ ಆದಾಯದ ಮೂಲಗಳಿಂದ, ವಿಶೇಷವಾಗಿ ಆಸ್ತಿ ತೆರಿಗೆಗಳ ಮೂಲಕ 7,000-8,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಸಂಗ್ರಹ ಮಾಡ್ಬೋದು ಅನ್ನೋದನ್ನ ದಾಖಲೆಗಳು ಸಹಿತ ಪ್ರತಿಯೊಂದು ಸಭೆಗಳಲ್ಲಿ, ಎಷ್ಟು IT ಕಂಪ್ನೀಸ್ ಇದೆ, ಎಷ್ಟು ಬಯೋಟೆಕ್ನಾಲಜಿ ಕಂಪ್ನೀಸ್ ಇದೆ, ಎಷ್ಟು ಟೆಕ್ ಪಾರ್ಕ್ಸ್ ಇದೆ, ಎಷ್ಟು PG ಹಾಸ್ಪಿಟಲ್ಸು, ಎಷ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸು, ಎಷ್ಟು ಸ್ಟಾರ್ ಹೋಟೆಲ್ಸು, ಎಷ್ಟು ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್ ಇದೆ ಅನ್ನೋದನ್ನ, ಎಷ್ಟು ಮಾಲ್ಸು ಮಲ್ಟಿಪ್ಲೆಕ್ಸ್ ಇದೆ, ಎಷ್ಟು ಕಲ್ಯಾಣ ಮಂಟಪಗಳಿದೆ, ಎಷ್ಟು ಪಾರ್ಟಿ ಹಾಲ್ಗಳಿದೆ ಅನ್ನೋದನ್ನ ಸಾಕ್ಷಿ ಸಮೇತ ನಾನು ದಾಖಲೆಗಳನ್ನು ಆ ಸಭೆಗಳಲ್ಲಿ ಮುಂದೆ ಇಟ್ಟು ಅವರಿಗೆ ರುಜುವಾತು ಪಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಆ ಮೂಲಕ 810 ಕೋಟಿ ರೂಪಾಯಿ 2010-11 ಸಾಲಿನಲ್ಲಿ ವಾರ್ಷಿಕ ಆದಾಯ 810 ಕೋಟಿ ರೂಪಾಯಿ ಇದ್ದಂಥದ್ದು. 2020 ಅದು ಸುಮಾರು 4,500 ಕೋಟಿ ರೂಪಾಯಿ ಅಷ್ಟಾಯಿತು. ಅದಕ್ಕೆ 90% ಕೊಡುಗೆಗಳನ್ನು ದಾಖಲೆಗಳು ಸಹಿತ ನಾನು ಕೊಟ್ಟಿದ್ದೀನಿ. ಅದು ಈಗಲೂ ನಾವು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ಆ ದಾಖಲೆಗಳನ್ನು ಕೊಟ್ಟಿದ್ದು ಯಾರು ಅನ್ನೋದು ಪ್ರತಿ ಸಭೆಗಳಲ್ಲಿ ಅದು ರುಜುವಾತಾಗಿರ್ತಕ್ಕಂಥದ್ದು, ಅದು ದಾಖಲಾಗಿರ್ತಕ್ಕಂಥದ್ದು ಕೂಡ. ಅದು ನಾನು ಈಗಾಗಲೇ ರೆಕಾರ್ಡ್ ರೂಮ್ ಅಂತೇನಿದೆ ಅಲ್ಲಿ ಹೋದ್ರೆ ಈ ಎಲ್ಲ ದಾಖಲೆಗಳು ಅದು ಸಿಗತ್ತೆ. ಅಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡಿ ಒಂದು ಯಾವ ಜನರ ಆಶೀರ್ವಾದದಿಂದ ನಾವು ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿರ್ತೀವಿ, ಅದನ್ನ ಜನರು ಬೆಂಗಳೂರು ಮಹಾನಗರದ ಅಲ್ಲಿರ್ತಕ್ಕಂಥ ಆದಾಯದ ಮೂಲಗಳೇನಿದೆ ಅದನ್ನ ಸಾಕ್ಷಿ ಸಮೇತ ಅವರಿಗೆ ತೋರಿಸ್ಕೊಡೋದ್ರ ಜೊತೆಗೆ ಆ ಬೆಂಗಳೂರು ಮಹಾನಗರವನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸೋದಕ್ಕೆ ನಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಅದನ್ನ ತೋರಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಇಲ್ಲೆಲ್ಲ ನೀವು ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಂಥದ್ದು BBMPಲಿ 2013-14 ತನಕ. ಅದನ್ನ ಆಸ್ತಿ ತೆರಿಗೆ ಸಂಗ್ರಹ ಮಾಡೋದು ಚೆಕ್ ಮೂಲಕ ತಗೊಳ್ತಾ ಇದ್ದಂಥದ್ದು, ಗುತ್ತಿಗೆದಾರರಿಗೆ ಪಾವತಿ ಮಾಡುವಂಥ ಹಣವನ್ನು ಕೂಡ ಚೆಕ್ ಮೂಲಕ ಕೊಡ್ತಾ ಇದ್ದಂಥದ್ದು, ಮತ್ತೆ ರಸ್ತೆ ಆಗಿರ್ತಾರೆ ರೋಡ್ ಕಟಿಂಗ್ ಅನುಮತಿ ಕೊಡುವಂಥದ್ದು ಕೂಡ ಮ್ಯಾನ್ಯುಯಲ್ ಆಗಿ ಕೊಡ್ತಾ ಇದ್ದಂಥದ್ದು. ಅವ್ರು ತಗೊಳ್ತಾ ಇದ್ದಿದ್ದು ಒಂದು ಉದಾಹರಣೆಗೆ, ರಸ್ತೆ ಆಗತ್ತಕ್ಕೆ 10 ಕಿಲೋಮೀಟರ್ಗೆ ಅಂತ ತಗೊಂಡು ಅವರು 100 ಕಿಲೋಮೀಟರ್ 150 ಕಿಲೋಮೀಟರ್ ಹಾಕೊಳ್ಳೋ SC ಸಂಸ್ಥೆಗಳು. ಇದನ್ನೆಲ್ಲ ಬದಲಾಯಿಸಿ ಇದಕ್ಕೆಲ್ಲ ಒಂದು ತಂತ್ರಾಂಶವನ್ನ ತರಬೇಕು ಅಂತೇಳಿ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿ 4 ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡೋದು, ಆಸ್ತಿ ತೆರಿಗೆಯನ್ನು ಪಾವತಿ ಮಾಡುವಂಥದ್ದು, ಹಾಗೆ ರಸ್ತೆ ಅಗತ್ಯಕ್ಕೆ ಅನುಮತಿಯನ್ನ ಕೊಡುವಂಥದ್ದು, ಹಾಗೆ ನಕ್ಷೆ ಮಂಜೂರಾತಿಗಳನ್ನ ಕಟ್ಟಡಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡುವಂಥದ್ದು, ಇದನ್ನೆಲ್ಲ ಒಂದು ಸಾಫ್ಟ್ವೇರ್ ಅಡಿಯಲ್ಲಿ ತಗೊಂಡ್ಬಂದು ಅದನ್ನ ಯಶಸ್ವಿಯಾಗಿ ಆ ಸಾಫ್ಟ್ವೇರ್ ಅನ್ನ ಅಳವಡಿಸುವಂಥ ಕೆಲಸವನ್ನ ಮಾಡೋದ್ರ ಮೂಲಕ ಸೋರಿಕೆ ಆಗ್ತಾ ಇದ್ದಂಥ ಪ್ರತಿ ವರ್ಷ 100 ಕೋಟಿ ರೂಪಾಯಿ ಸೋರಿಕೆ ಆಗ್ತಾ ಇತ್ತು ತಡೆಗಟ್ಟ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅನ್ನೋ ಒಂದು ಧನ್ಯತಾ ಭಾವ ನನಗೆ ಇದೆ ಅಂತ ನಾನು ಹೇಳ್ತೀನಿ. ಸರ್, 2010ರಲ್ಲಿ ಚುನಾವಣೆ ಗೆಲ್ತೀರಾ, ಯಡಿಯೂರು ನಿಮ್ಮ ಕೈ ಸೇರುತ್ತೆ,
ಅವಾಗ ಹೆಂಗಿದೆ, ಇವಾಗಿನ ನಾವ್ ನೋಡ್ತಿರೋ ಯಡಿಯೂರು ಅಪ್ಪ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನು ಒಂದ್ಸಲ ಬಂದಾಗ ಪಾರ್ಕ್ ಆಗಿರ್ಬೋದು, ಅದ್ರ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಈಗಿರೋ ಗ್ಯಾಸ್ ಸಮಸ್ಯೆಯಲ್ಲಿ ನಿಜವಾಗ್ಲೂ ನೀವು ಮಾಡಿರುವಂತ ಬಯೋಮೈಥನೈಸೇಷನ್ ಆಗಿರ್ಬೋದು, ನಿಜವಾಗ್ಲೂ ಅದ್ಭುತ. ದೂರಾಲೋಚನೆ ಅಂತಂದ್ರೆ ಹೇಗಿರತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಇದೀವಿ. ಸೊ ಅವಾಗಿಗೂ ಇವಾಗಿಗೂ ನೀವು ಪಟ್ಟಿರುವಂತ ಶ್ರಮ, ಮತ್ತೆ ಅದಕ್ಕೆ ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ನೀವು ತಗೊಂಡಿರುವಂತ ಕ್ರಮಗಳು, ಅದಕ್ಕೆ ಎಷ್ಟೆಷ್ಟೆಲ್ಲ ನೀವು ಹೊಡೆದಾಡ್ಬೇಕಾಗಿತ್ತು ಅಧಿಕಾರದಲ್ಲಿ ಇದ್ದಾಗ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ, ಪ್ರತಿಯೊಂದು ಕೂಡ ಮ್ಯಾಟರ್ ಆಗತ್ತೆ. ಸೊ 2010ರಿಂದ ಇಲ್ಲಿ ತನಕ ಯಡಿಯೂರು ವಾರ್ಡಿನ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವ ನಂಬಿಕೆಗಳನ್ನ ನನ್ನ ಮೇಲೆ ಇಟ್ಕೊಂಡು ಯಡಿಯೂರು ವಾರ್ಡಿನ ನಾಗರಿಕರು 2010ರಲ್ಲಿ ಜನಪ್ರತಿನಿಧಿಯಾಗಿ ಯಡಿಯೂರು ವಾರ್ಡಿನ ಪಾಲಿಕೆ ಸದಸ್ಯನಾಗಿ ಆಯ್ಕೆ ಮಾಡಿದ್ರು. ಆಯ್ಕೆ ಆಗಿದ ಮರುಕ್ಷಣ ನಾನು ಯೋಚನೆ ಮಾಡಿದಂಥದ್ದು ಇವರ ಋಣವನ್ನು ತೀರಿಸುವಂಥದ್ದಕ್ಕೆ. ಯಾವ ಮತಭಿಕ್ಷೆಯನ್ನ ಕೇಳಿಕೊಂಡು ಆ ಮತದಾರರ ಮನೆ ಬಾಗಿಲಿಗೆ ಹೋಗಿ ಅವರ ಕಾಲಿಗೆ ಬಿದ್ದು ಹಿರಿಯರ ಆಶೀರ್ವಾದ ಪಡೆದು ಮತವನ್ನು ಪಡೆದು ನಾವು ಆಯ್ಕೆಯಾಗಿ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದಿದ್ದೀವಿ. ಅದಾದ ನಂತರ ಆ ಮತದಾರರು ನಮ್ಮ ಮನೆ ಬಾಗಿಲಿಗೆ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು ಅಲಿಬಾರ್ದು, ಬೇರೆ ಕಡೆ ಇರುವಂತಹ ಅವ್ಯವಸ್ಥೆ ಇಲ್ಲಿ ಇರಬಾರ್ದು. ನಾವೇ ಅವರ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಗೆಲುವು ಕಂಡಂತ ಮೊದಲನೇ ಮರುದಿನ ಮಾರನೇ ವಾರದಿಂದನೇ ನಾವು ಪ್ರತಿ ಭಾನುವಾರ 7ರಿಂದ 11 ಗಂಟೆಗೆ ಮನೆ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ನಮ್ಮ ಕಾರ್ಯಕರ್ತರ ತಂಡದ ಜೊತೆಗೆ ಅವರ ಸಮಸ್ಯೆಗಳನ್ನ ಆಲಿಸಿ ಮಾರನೇ ದಿವಸ 24 ಗಂಟೆಗಳ ಒಳಗಾಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ಅದು ನಾವು ಪ್ರಾರಂಭ ಮಾಡಿದ್ವಿ. ಅದು ಈಗಾಗಲೇ 508 ವಾರಗಳನ್ನ ಪೂರ್ಣಗೊಳಿಸಿ ಯಶಸ್ವಿಯಾಗಿ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಜನಪ್ರತಿನಿಧಿ ಇಲ್ಲಿ ತನಕ ಮಾಡದೇ ಇರತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಬೇರೆಯವರು ಹೇಳ್ಕೊಳ್ಳೋ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. 2010ರಲ್ಲಿ ಪ್ರಾರಂಭ ಈ ಚುನಾವಣೆ ಅಲ್ಲಿ ಗೆದ್ದ ನಂತರ ಅಲ್ಲಿ ತನಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಪ್ರಾರಂಭ ಆದ್ಮೇಲೆ ನಡೆದಂಥ ಮೊದಲನೇ ಚುನಾವಣೆ. ಅದಕ್ಕೆ ಮುಂಚೆ 100 ವಾರ್ಡ್ಗಳ ಇದ್ದಂಥದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಂಥದ್ದು. ಆ 100 ವಾರ್ಡ್ಗಳ ಪೈಕಿ ಅಭಿವೃದ್ಧಿ ಬಗ್ಗೆ ಸಂಬಂಧಪಟ್ಟ ಸ್ಥಾನಕ್ಕೆ ಇದ್ದಾರೆ 71ನೇ ಸ್ಥಾನದಲ್ಲಿ. ಎಲ್ಲ ಮಾಧ್ಯಮಗಳು ಪ್ರತಿ ವರ್ಷ ಯಾವ್ಯಾವ ವಾರ್ಡ್ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಹಾಗೆಲ್ಲ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು, ಜನರ ಅಭಿಪ್ರಾಯವನ್ನು ಪಡ್ಕೊಂಡು ಮಾಡ್ತಾ ಇದ್ದಂಥದ್ದು. ಆ ನಿಟ್ಟಿನಲ್ಲಿ 71ನೇ ಸ್ಥಾನದಲ್ಲಿದ್ದಂಥ ಯಡಿಯೂರು ವಾರ್ಡನ್ನ ಹೇಗಾದ್ರೂ ಮಾಡಿ ಬೆಂಗಳೂರು ಮಹಾನಗರದ ನಂಬರ್ 1 ಸ್ಥಾನವನ್ನ ಅದಕ್ಕೆ ತಂದು ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋ ರೀತಿಯಲ್ಲಿ ಇವತ್ತೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆ ಪದ್ಧತಿಯ ಬದಲಾಗಿ ರಸ್ತೆಗೆ ಮತ್ತೆ ಡಾಂಬರೀಕರಣ ಮಾಡಿಸೋದು, ಅದೇ ಪಾದಚಾರಿ ಮಾರ್ಗಗಳನ್ನಾಗೋದು, ಬೇರೆ ಕಲ್ಲುಗಳನ್ನ ಟೈಲ್ಸ್ಗಳು ಬದಲಾಯಿಸುವಂಥದ್ದು, ಈ ತರ ಜನರ ಆಸ್ತಿ ತೆರಿಗೆಯನ್ನ ಜನರ ತೆರಿಗೆ ಹಣವನ್ನ ಪೋಲ್ ಮಾಡಬಾರ್ದು ಅಂತ ಹೇಳಿ, ವ್ಯರ್ಥ ಮಾಡಬಾರ್ದು, ಅವ್ರಿಗೆ ಶಾಶ್ವತವಾದಂಥ ಯೋಜನೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಯೋಜನೆಗಳನ್ನ ಅಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರ ಫಲವಾಗಿ ಯಡಿಯೂರು ವಾರ್ಡ್ನಲ್ಲಿ 2010ಕ್ಕಿಂತ ಮುಂಚೆ ಒಂದೇ ಒಂದು ಮಕ್ಕಳ ಆಟ ಆಡಲಿಕ್ಕೆ ಉದ್ಯಾನವನ ಇರಲಿಲ್ಲ. ಯಡಿಯೂರು ವಾರ್ಡ್ನಲ್ಲಿ 18 ಬಡಾವಣೆ ಇದೆ. 18 ಬಡಾವಣೆಗಳಲ್ಲಿ ಯಾವೊಂದು ಬಡಾವಣೆಗಳು ಕೂಡ ಒಂದೇ ಒಂದು ಮಕ್ಕಳು ಆಟ ಆಡುವಂಥ ಉದ್ಯಾನವನ ಇರಲಿಲ್ಲ. ಎಲ್ಲ ಬಹುತೇಕ ಕೃಷ್ಣರಾವ್ ಪಾರ್ಕ್ ಅಂತ ಏನಿದೆ ಅದು ಕರೀತಾ, ಅಥವಾ ಶಾಮಣ್ಣ ಪಾರ್ಕ್ ಅಂತ ಇದೆ, ಅಲ್ಲಿ ಆ ಉದ್ಯಾನವನಗಳ ಮೇಲೆ ಅವಲಂಬಿತರಾಗಿದ್ದಂಥದ್ದು ನಮ್ಮ ಯಡಿಯೂರು ವಾರ್ಡಿನ 18 ಬಡಾವಣೆಗಳ ಮಕ್ಕಳು. ಹಾಗಾಗಿ ನಾನು ಆಯ್ಕೆ ಆದ ನಂತರ ಎಲ್ಲ ಬಡಾವಣೆಗಳಲ್ಲಿ ಆಯಾ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಅವರವರ ಬಡಾವಣೆಗಳಲ್ಲಿ ಅದ್ಭುತವಾದಂಥ ಪರಿಕಲ್ಪನೆಯಿಂದ ಕೂಡಿರ್ತಕ್ಕಂಥ ಉದ್ಯಾನವನಗಳಲ್ಲಿ ಅವರು ಆಟ ಆಡೋವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಯಶಸ್ವಿಯಾಗಿದೆ. ಒಂದಕ್ಕಿಂತಲೂ ಒಂದು ವಿಭಿನ್ನವಾದಂಥ 16 ಉದ್ಯಾನವನಗಳನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬಡವರ ವಂಡರ್ಲಾ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಚಂದವಳ್ಳಿ ತೋಟ ಇರ್ಬೋದು, ಕರ್ನಾಟಕದ 2300 ವರ್ಷಗಳ ಭವ್ಯ ಇತಿಹಾಸವನ್ನು ಹೇಳುವಂಥ ರಣಧೀರ ಕಂಠೀರವ ಉದ್ಯಾನವನ ಇರ್ಬೋದು. ಪ್ರಕೃತಿ ಮೇಲೆ ಮನುಷ್ಯ ದೌರ್ಜನ್ಯ ಮಾಡ್ತಾ ಇರೋದ್ರಿಂದ ಆ ಒಂದು ಇವತ್ತೇನು ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಏನು ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನೋಡಿದೀವಿ ಬೇಸಿಗೆಯಲ್ಲಿ ಏನು ಅನುಭವಿಸ್ತಾ ಇದ್ದೀವಿ ಬೆಂಗಳೂರು ನಾಗರಿಕರು. ಅದಕ್ಕೆಲ್ಲ ಕಾರಣ ಅಂತಂದ್ರೆ ಪ್ರಕೃತಿ ಮೇಲೆ ಮಾನವ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ಪ್ರಕೃತಿ ಒಂದು ಅರಣ್ಯ ಸಂಪತ್ತನ್ನು ನಾಶ ಮಾಡಿರ್ತಕ್ಕಂಥದ್ದು, ಜಲ ಸಂಪತ್ತನ್ನು ನಾಶ ಮಾಡಿರ್ತಕ್ಕಂಥದ್ದು, ಪ್ರಾಕೃತಿಕ ಸಂಪತ್ತನ್ನು ನಾಶ ಮಾಡಿರ್ತಕ್ಕಂಥದ್ದು, ಇದೆಲ್ಲ ಕಾರಣ. ಹಾಗಾಗಿ ಅದನ್ನ ಜನರಿಗೆ ಈಗಿನ ಮತ್ತು ಮುಂದಿನ ಪೀಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಾವು ಈ 3 ವಿಧದ ಸಂಪತ್ತುಗಳನ್ನ, ನೈಸರ್ಗಿಕ ಸಂಪತ್ತುಗಳನ್ನ ನಾವು ಎಷ್ಟು ಉಳಿಸ್ಕೊಳ್ತಾ ಹೋಗ್ತೀವಿ ಅಷ್ಟು ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯದನ್ನ ಮಾಡ್ತೀವಿ ಅಂತೇಳಿ. ಈ ಜಾಗತಿಕ ತಾಪಮಾನ ಏನು ಇಡೀ ಪ್ರಪಂಚದಲ್ಲಿ ಏರಿಕೆ ಆಗ್ತದೆ, ಅದು ನಮ್ಮ ಸುತ್ತಮುತ್ತಲ ಪ್ರದೇಶಗಳು ಅದು ಏರಿಕೆ ಆದ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನರಿಗೆ ತಿಳಿಸ್ಕೊಡುವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಪ್ರಕೃತಿವನ ಇರ್ಬೋದು, ಅಥವಾ
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಘನಾಶಿನಿ ನದಿಯ ಸುತ್ತಮುತ್ತಲ ಪ್ರದೇಶಗಳೇನೇನು ನಮಗೆ ಆಗುಂಬೆ ಘಟ್ಟ ಶ್ರೇಣಿಗಳಲ್ಲಿ ಸಿಗುವಂಥದ್ದು ಅಥವಾ ದಾಂಡೇಲಿ ಅರಣ್ಯ ಪ್ರದೇಶಗಳಲ್ಲಿ ಸಿಗುವಂಥ ಅದ್ಭುತವಾದಂಥ ಅಮೂಲ್ಯವಾದಂಥ ಮತ್ತು ಅಷ್ಟೇ ಒಂದು ರೇರ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಏನು ಸಿಗುತ್ತೆ, ಅದನ್ನು ನಾವು ಯಾಕೆ ನಮ್ಮಲ್ಲಿ ತರಬಾರ್ದು ಅಂತ ಹೇಳಿ ದಕ್ಷಿಣ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವು ಏನು ಇವತ್ತು ಬೆಂಗಳೂರಿನ ನಾಗರಿಕರು 23% ನಾಗರಿಕರು ಆಸ್ತಮಾ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಒಂದು ಅಂಥ ಕಾಯಿಲೆನ ಕೇವಲ ತಮ್ಮ ಆ ಸಸಿಗಳ ಒಂದು ವಾಯು ಸೇವನೆಯಿಂದನೇ ಅವ್ರು ಇನ್ನೇಳು ಮಾಡ್ಕೊಳ್ಳೋದ್ರಿಂದ ಆ ಒಂದು ಕಾಯಿಲೆ ವಾಸಿ ಆಗತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಆ ಪರಿಕಲ್ಪನೆಯಿಂದ ಸುರೇಶ್ ಹೆಬ್ಳಿಕರ್ ಅವರ ಸಹಕಾರದಿಂದ ಮಾಡಿರ್ತಕ್ಕಂಥ ಸಂಜೀವಿನಿ ವನ. ಆ ಒಂದು ಸಂಜೀವಿನಿ ವನದಲ್ಲಿ ನೀವು ಅಡ್ಡಾಡಿದ್ರೆ ನಿಮಗೆ ಒಂದು ಶ್ವಾಸಕೋಶ ಸೋಂಕು ಇರಲ್ಲ, ಹೋಗುತ್ತೆ, ಮತ್ತೆ ಬರೋದೇ ಇಲ್ಲ, ಆಸ್ತಮಾ ಕಾಯಿಲೆ ಬರಲ್ಲ, ಹಾಗೆ ಉಸಿರಾಟದ ಸಮಸ್ಯೆ ಬರಲ್ಲ ಅಂತ ಒಂದು ಸುಮಾರು 230 ಪ್ರಭೇದದ ಒಂದು 800 ಸಸಿಗಳನ್ನು ಅಲ್ಲಿ ಹಾಕಿರುವಂಥದ್ದು. ಹಾಗೆ ಅಲರ್ಜಿ ಕಾಯಿಲೆ ಕೂಡ ಬೆಂಗಳೂರು ಮಹಾನಗರದ 17% ಜನರಿಗೆ ಬೇರೆ ಬೇರೆ ಅಲರ್ಜಿ ಕಾಯಿಲೆಗಳಿಂದ ನರಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಸೋರಿಯಾಸಿಸ್ ಅಂತ ಏನೋ ಕಾಯಿಲೆ ಇದೆ, ಚರ್ಮದ ಸೋಂಕು ಬರೋವಂಥದ್ದು. ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ಅದಕ್ಕೆ ಆದಂಥ ಸಸ್ಯಗಳನ್ನು ನಾವು ಇದು ತರಬೇಕಾಗತ್ತೆ. ಹಾಗಾಗಿ ಅದನ್ನು ಈಗಾಗಲೇ ಹೇಳಿದಾಗೆ ಆಗುಂಬೆ ದಾಂಡೇಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಅವರೇ ಹುಡುಕಿ ತಂದಂಥ ಸಸ್ಯಗಳು ಸುಮಾರು 203 ಪ್ರಭೇದದ 700 ಸಸಿಗಳನ್ನು ಅಲ್ಲಿ ಹಾಕೋದ್ರ ಮೂಲಕ, ಅದ್ರ ಜೊತೆಗೆ ರಾಮಾಯಣದಲ್ಲಿ ನಾವು ಕೇಳಿರ್ತಕ್ಕಂಥ ಸಂಜೀವಿನಿ, ಲಕ್ಷ್ಮಣ ಮೂರ್ಛೆ ಹೋದಾಗ ಆಂಜನೇಯ ತೊಗೊಂಬರೋಂಥ ಸಂಜೀವಿನಿ ಪರ್ವತ ಇದೆ. ಆ ಸಂಜೀವಿನಿ ಸಸಿಗಳು ನಮ್ಗೆ ಸಿಗುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಬಿಟ್ಟರೆ ಇನ್ನೊಂದು ಆಗುಂಬೆ ಶ್ರೇಣಿಗಳಲ್ಲಿ ಮಾತ್ರನೇ ಸಿಗುವಂಥದ್ದು. ಆಗುಂಬೆಯ ಘಟ್ಟ ಪ್ರದೇಶಗಳಲ್ಲಿ ಏನು ಸಿಗುತ್ತೆ ಅದನ್ನು 3-4 ತಿಂಗಳ ಕಾಲ ಹುಡುಕಾಟ ನಡೆಸಿ ಅದನ್ನು ಇಲ್ಲಿ ನಮ್ಮ ಜನರಿಗೆ ಸಂಜೀವಿನಿ ಸಸಿ ಹೇಗಿರುತ್ತೆ ಅನ್ನೋ ತೋರಿಸ್ಬೇಕು ಅಂತೇಳಿ ಸುಮಾರು 8 ಸಸ್ಯಗಳನ್ನು ತೊಗೊಂಬಂದು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಗಿಡಮೂಲಿಕೆ ಸಸ್ಯಗಳಿಂದ ಕೂಡಿರ್ತಕ್ಕಂಥ ಮೊಟ್ಟ ಮೊದಲ ಬೆಂಗಳೂರಿನ ದಕ್ಷಿಣ ಕರ್ನಾಟಕದ ಉದ್ಯಾನವನಗಳು ಅನ್ನೋ ಖ್ಯಾತಿ ಪಾತ್ರವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಆ ರೀತಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ಉದ್ಯಾನವನಗಳನ್ನು ಮಾಡಿ ನಮ್ಮ ವಾರ್ಡಿನ ಜನರಿಗೆ ಅದನ್ನು ಪರಿಚಯ ಮಾಡಿಸ್ಕೊಡೋ ಜೊತೆಗೆ ಮಕ್ಕಳಿಗೆ ಒಂದೊಂದು ಉದ್ಯಾನವನಗಳಲ್ಲಿ ಒಂದೊಂದು ರೀತಿಯ ವಿಭಿನ್ನವಾದಂಥ ಪರಿಕಲ್ಪನೆ ಇಟ್ಕೊಂಡು ಬೇರೆ ಬೇರೆ ಆಟದ ಸಲಕರಣೆಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿರೋ ಒಂದು ನನಗೆ ಸಮಾಧಾನ ಇದೆ. ಅದ್ರ ಜೊತೆಗೆ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ ಮುಂಚೆ 1905ರ ಗೆಜೆಟ್ ನೋಡಿದಾಗ ಆಗಿನ ಬೆಂಗಳೂರು ನಗರದಲ್ಲಿ ಕೇವಲ 15 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದಂತೆ ಬೆಂಗಳೂರು ನಗರದಲ್ಲೇ 840 ಕೆರೆಗಳಿತ್ತು. ಆದರೆ ಉಳ್ಕೊಂಡಿರೋಂಥದ್ದು ಕೇವಲ 172 ಕೆರೆಗಳು BBMP ನಿರ್ವಹಣೆ ಮಾಡುವಂಥದ್ದು, 17 ಕೆರೆಗಳು BDA ನಿರ್ವಹಣೆ ಮಾಡುವಂಥದ್ದು. ಸುಮಾರು 650ಕ್ಕೂ ಹೆಚ್ಚು ಕೆರೆಗಳನ್ನು ಈಗಾಗಲೇ ಸರ್ಕಾರಿ ನೆಲೆಗಳು ನುಂಗಿ ನೀರು ಕುಡಿದ್ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಬ್ರಿಟಿಷರು ನಿರ್ಮಾಣ ಮಾಡಿದ್ದಂಥ 4 ಪ್ರಮುಖ ಕೆರೆಗಳು, ಅದು ಮಿಲ್ಲರ್ ಟ್ಯಾಂಕ್ ಅಂತ ಏನು ಲಾರ್ಡ್ ಮಿಲ್ಲರ್ ಅನ್ನೋರು ನಿರ್ಮಾಣ ಮಾಡೋದು, ಅದು ಇವತ್ತು KPCC ಕೇಂದ್ರ ಕಚೇರಿ, KSFC ಕೇಂದ್ರ ಕಚೇರಿ ಆಗಿರ್ತಕ್ಕಂಥದ್ದು, ಅಂಬೇಡ್ಕರ್ ಭವನ ಆಗಿರ್ತಕ್ಕಂಥದ್ದು ಅದು ಹೋಗಿದೆ. ಹಾಗೆ ಶೂಲೆ ಅಂತ ಹೇಳಿ ಒಬ್ಬ ಉದ್ಯಮಿ, ಬ್ರಿಟಿಷ್ ಉದ್ಯಮಿ ಸ್ಟಂಪ್ ಶೂಲೆ ಅನ್ನೋರು ಇದು ಮಾಡಿ ಸ್ಪ್ರಿಂಗ್ ಫ್ಯಾಕ್ಟ್ರಿ ಅಂತ ಕರೆಯೋರು, ಆಡುಗೋಡಿಲಿತ್ತು, ಈಗ ಅದು ಎಲೆಕ್ಟ್ರಾನಿಕ್ ಸಿಟಿಗೆ ಇದಾಗಿದೆ. ಅವ್ರು ನಿರ್ಮಾಣ ಮಾಡಿದಂಥ ಶೂಲೆ ಟ್ಯಾಂಕ್ ಬಂದಿರಿ ಇವತ್ತು ಫುಟ್ಬಾಲ್ ಸ್ಟೇಡಿಯಂ ಆಗಿರ್ತಕ್ಕಂಥದ್ದು. ಹಾಗೆ ಲಾಂಗ್ಫೋರ್ಡ್ ಅಂತ ಹೇಳಿ ಅವರೊಬ್ಬ ಬ್ರಿಟಿಷ್ ಅಧಿಕಾರಿ, ಆತ ನಿರ್ಮಾಣ ಮಾಡಿದಂಥ ಕೆರೆ ಅದು ಅಕ್ಕಿತಿಮ್ನಳ್ಳಿ ಕೆರೆ ಅಂತ ಲಾಂಗ್ಫೋರ್ಡ್ ಟೌನ್ ಅಂತ ಕರೀತಾರೆ. ಡಬಲ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ KH ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಅದು ಹಾಕಿ ಸ್ಟೇಡಿಯಂ ಆಗಿರ್ತಕ್ಕಂಥದ್ದು. ಹಾಗೇನೆ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಅವರ ತಾಯಿಯವರ ಹೆಸರಿನಲ್ಲಿ ಮತ್ತು ಅವರ ಕುಲದೇವರ ಹೆಸರಿನಲ್ಲಿ ಮಾಡಿದಂಥ ಕೆಂಪಾಂಬುದಿ ಕೆಂಪಾಂಬುದಿ ಕೆರೆಯನ್ನು ಹೊರತುಪಡಿಸಿದ್ರೆ ಅವ್ರು ನಿರ್ಮಾಣ ಮಾಡಿದಂಥ ಮೊದಲನೇ ಕೆರೆ ಜಕ್ರಾಯನ ಕೆರೆ, ಅದು ಇವತ್ತು ಮಂತ್ರಿಮಾಲ್ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗೆ ಧರ್ಮಕ್ಕೋಸ್ಕರ, ಯಾವ ಧರ್ಮ ಕಾರ್ಯಕ್ಕೋಸ್ಕರ ಬೆಂಗಳೂರು ಮಹಾನಗರ ನಿರ್ಮಾಣ ಮಾಡೋದು ಅದರ ನೆನಪುಗೋಸ್ಕರ ಮಾಡಿದಂಥ ಧರ್ಮಾಂಬುದಿ ಕೆರೆ ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಆಗಿರ್ತಕ್ಕಂಥದ್ದು. ಈ ರೀತಿ ಆಮೇಲೆ ಚೆನ್ನಮ್ಮನ ಕೆರೆ ಅವರ ಪಟ್ಟದ ಅರಸಿ ಕೆಂಪೇಗೌಡರು, ದೊಡ್ಡ ಕೆಂಪೇಗೌಡರು, ಹಿರಿಯ ಕೆಂಪೇಗೌಡರು, ನಾಡಪ್ರಭು ಅವರ ಶ್ರೀಮತಿಯವರ ಹೆಸರಲ್ಲಿ ನಿರ್ಮಾಣ ಮಾಡಿದಂಥ ಇವತ್ತು ಚೆನ್ನಮ್ಮನ ಕೆರೆ ಇವತ್ತು 7 ಹೆಸರಿಲ್ದಂಗಾಗಿ ಸಿಟಿ ಬೆಡ್ ಏರಿಯಾ ಅಂತ ಆಗೋಗ್ಬಿಟ್ಟಿದೆ. ಈ ರೀತಿ ಎಲ್ಲ ಕೆರೆಗಳನ್ನು ನಾವು ನೋಡಿದಾಗ ಇವತ್ತು ಕೆರೆಗಳು ಇಲ್ದಂಗಾಗಿದೆ. ಅಂಥ ನಿಟ್ಟಿನಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ ಅಷ್ಟು ಕೆರೆಗಳ ಪೈಕಿ ಈಗ ಉಳ್ಕೊಂಡಿರುವಂಥ ಕೆರೆ ಇರ್ಬೋದು ಅಥವಾ ಮುಂಚೆ ಇದ್ದಂಥ ಕೆರೆಗಳಿರ್ಬೋದು, ಅದರಲ್ಲಿ ಶಾಸನಗಳಲ್ಲಿ ನಮಗೆ ಸಿಗುವಂಥ ಅಧಿಕೃತ ದಾಖಲೆಗಳ ಪ್ರಕಾರ ಬೆಂಗಳೂರು ಮಹಾನಗರದ ಅತ್ಯಂತ ಹಳೆಯ ಕೆರೆ ಅದು ಯಡಿಯೂರು ಕೆರೆ ಅಂತೇಳಿ, ಅದು ಐತಿಹಾಸಿಕ ಯಡಿಯೂರು ಕೆರೆ ಅಂತ ಕರಿತೀವಿ. 1400 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಇರ್ತಕ್ಕಂಥ
117ರಲ್ಲಿ ಅಲ್ಲಿ ಶಾಂತಲ ನಾಟ್ಯರಾಣಿ ಶಾಂತಲ ಹೊಯ್ಸಳ ಚಕ್ರೇಶ್ವರನ ಪಟ್ಟ ಧರಿಸಿ ಆಕೆ ಬಂದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಯಡಿಯೂರು ಕೆರೆಯಲ್ಲಿ ನಿಂದು ಅಲ್ಲಿರುವಂಥ ಗ್ರಾಮ ದೇವತೆ ಗಾಂಧಮ್ಮಂಗೆ ಪೂಜೆ ಸಲ್ಲಿಸಿ 106 ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ಅನ್ನೋ ಒಂದು ನಮಗೆ ಶಾಸನ ಸಿಗುತ್ತೆ. ಆ ಶಾಸನದ ಆಧಾರದಲ್ಲಿ ಯಡಿಯೂರು ಕೆರೆ ಅತ್ಯಂತ ಹಳೆಯ ಕೆರೆ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥದ್ದು. ಅದನ್ನ ನಾವು ಒಂದು ಪಕ್ಷಿಧಾಮವನ್ನಾಗಿ ರೂಪಿಸ್ಬೇಕು ಅಂತ ಹೇಳಿ ರಂಗನತಿಟ್ಟು ಇನ್ನೊಂದು ರಂಗನತಿಟ್ಟನ್ನಾಗಿ ಮಾಡಬೇಕು ಅಂತ ಹೇಳಿ ಬಾನಾಡಿ ಮರಳಿ ಬಾ ಗೂಡಿಗೆ ಅನ್ನೋ ಒಂದು ಹೆಸರನ್ನ ಇಟ್ಟು ಬೆಂಗಳೂರು ಮಹಾನಗರದಿಂದ ಈ ಬೇರೆ ಬೇರೆ ಮೊಬೈಲ್ ಟವರ್ಗಳ ರೇಡಿಯೇಷನ್ ಇಂದ ಈಗಾಗಲೇ ಕಣ್ಮರೆ ಆಗಿರ್ತಕ್ಕಂಥ ಗುಬ್ಬಚ್ಚಿಗಳನ್ನ ವಾಪಸ್ ಕರ್ಕೊಂಬರೋ ಅಂತ ನಿಟ್ಟಿನ ಕೆಲಸ ಮಾಡಬೇಕು ಅಂತೇಳಿ ಡಾಕ್ಟರ್ ಸಲೀಂ ಅವರ ಹೆಸರಾಂತ ವಿಶ್ವವಿಖ್ಯಾತ ಪಕ್ಷಿ ತಜ್ಞ ಡಾಕ್ಟರ್ ಸಲೀಂ ಅವರ ಶಿಷ್ಯ ವಲ್ಲೀಶ್ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಆ ಕಾರ್ಯದಲ್ಲಿ ಯಶಸ್ವಿಯಾಗಿ ಇವತ್ತು ಯಡಿಯೂರು ಕೆರೆ ಬಂದು ಸುಮಾರು 53 ದೇಶಗಳಿಂದ 159 ಪ್ರಭೇದದ ಪಕ್ಷಿಗಳು ಯಡಿಯೂರು ಕೆರೆಗೆ ಸ್ಥಳಾಂತರ ತಮ್ಮ ಸಂತಾನಾಭಿವೃದ್ಧಿಗೆ ಅಂತೇಳಿ ಬಂದು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದೀವಿ. ಅದೆಲ್ಲ ಒಂದಾಯಿತು ಅಂತಂದರೆ ಶಾಶ್ವತವಾದಂಥ ಯೋಜನೆಗಳನ್ನು ಕೊಡಬೇಕು ಅಂತೇಳಿ ಬೆಂಗಳೂರಿನ ಮೊಟ್ಟ ಮೊದಲ ಉಚಿತ ಡಯಾಲಿಸಿಸ್ ಕೇಂದ್ರವನ್ನು ಸುಶ್ರುತ ಡಯಾಲಿಸಿಸ್ ಕೇಂದ್ರ. ಯಾತಕ್ಕೆ ಸುಶ್ರುತ ಅಂತ ಹೆಸರಿಟ್ವಿ ಅಂತಂದರೆ ಸುಶ್ರುತ ಬಂದು ವಿಶ್ವದ ಮೊಟ್ಟ ಮೊದಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ಒಬ್ಬ ಮೊದಲನೇ ಸರ್ಜನ್. ನಾವು 2300 ವರ್ಷಗಳಿಂದ ಇಬ್ಬರು ವೈದ್ಯರು ಸಮಕಾಲೀನರು, ಒಬ್ಬರು ಆಚಾರ್ಯ ಸುಶ್ರುತ ಮತ್ತು ಆಚಾರ್ಯ ಚರಕ ಮಹರ್ಷಿ ಅಂತ ಹೇಳಿ. ಆಚಾರ್ಯ ಸುಶ್ರುತರು ಆಗಲೇ 2300 ವರ್ಷಗಳ ಹಿಂದೆನೇ ಚೀನಾದ ದೊರೆಗೆ ಬ್ರೈನ್ ಸರ್ಜರಿ ಮಾಡಿ ಯಶಸ್ವಿಯಾಗಿರ್ತಕ್ಕಂಥದ್ದು ದಾಖಲೆಗಳು ನಮ್ಮ ಲಭ್ಯ ಇದೆ. ಹಾಗಾಗಿ ಅವರ ಹೆಸರನ್ನ ಇಡಬೇಕು ಅಂತೇಳಿ ಆ ಹೆಸರಿನಲ್ಲಿ ಜನರಿಗೆ ಉಚಿತವಾಗಿ ಡಯಾಲಿಸಿಸ್ ಸೌಲಭ್ಯವನ್ನು ಒದಗಿಸ್ಬೇಕು ಅಂತೇಳಿ ಮಾಡಿದಂಥ ಒಂದು ಸುಶ್ರುತ ಡಯಾಲಿಸಿಸ್ ಕೇಂದ್ರ ಇರ್ಬೋದು. ಹಾಗೆ ಅವ್ರ ಹೆಸರಿನಲ್ಲೇ ಮಾಡಿರ್ತಕ್ಕಂಥ 40 ಹಾಸಿಗೆಗಳಿರ್ತಕ್ಕಂಥ 10 ICU 10 NICU ಇರ್ತಕ್ಕಂಥ 3 ಆಪರೇಷನ್ ಥಿಯೇಟರ್ಗಳು ಒಳಗೊಂಡಿರ್ತಕ್ಕಂಥ ಸುಶ್ರುತ ಮಕ್ಕಳ ಆಸ್ಪತ್ರೆ ಇರ್ಬೋದು. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ನಾವು ಅನುಭವಿಸಿದ್ದು, ನಾನೊಬ್ಬ ಒಂದು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾವು ಕಂಟ್ರೋಲ್ ರೂಮ್ ಪ್ರಾರಂಭ ಮಾಡಿದ್ವಿ. ನಾವೇ 1897 ಜನರನ್ನ ಆ ಸಂದರ್ಭದಲ್ಲಿ ಕೋವಿಡ್ ಪೀಡಿತರನ್ನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲು ಮಾಡಿದಂಥವ್ರು. ಅದರಲ್ಲಿ 51 ಜನರನ್ನ ನಾವು ಕಳ್ಕೊಂಡ್ವಿ. ಆ ರೀತಿ ಮೃತಪಟ್ಟಂಥ 51 ಜನರ ಪೈಕಿ 13 ಜನ ಮಕ್ಕಳಿದ್ರು. ಆಗ ನಾವು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ದಿನಕ್ಕೆ ICUಗೆ 1.25 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಅಷ್ಟು ದುಬಾರಿ ಹಣವನ್ನು ಪಾವತಿ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದವರು ಸಿಕ್ಕಾಕೊಂಡಿದ್ರು. ಹಾಗಾಗಿ ಅದನ್ನು ನಾನು ಗಂಭೀರವಾಗಿ ಪರಿಗಣಿಸಿ ಇನ್ನು ಮುಂದೆ ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ವಾರ್ಡಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ICU ಚಿಕಿತ್ಸೆ ಸೌಲಭ್ಯ ಅವಶ್ಯಕತೆ ಇದೆ ಅಂತ ಅನ್ನಿಸ್ದಾಗ 500 ರೂಪಾಯಿಗಿಂತಲೂ ಹೆಚ್ಚಾಗಬಾರ್ದು ಅಂತೇಳಿ ಒಂದು ದಿನಕ್ಕೆ ಕೇವಲ 500 ರೂಪಾಯಲ್ಲಿ ಒಂದು ದಿನದ ICU ಸೌಲಭ್ಯವನ್ನು ಒದಗಿಸುವಂಥ ಆಸ್ಪತ್ರೆಯನ್ನು ನಾವು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಅದ್ರ ಜೊತೆಗೆ ಹೆಣ್ಮಕ್ಳು, ಎಲ್ಲ ಮನೆಯ ಹೆಣ್ಮಕ್ಳು ಮದುವೆಗಳನ್ನು ದೊಡ್ಡ ಮಟ್ಟದ ಕಲ್ಯಾಣ ಮಂಟಪಗಳಲ್ಲಿ ದೊಡ್ಡ ಕಲ್ಯಾಣ ಮಂಟಪಗಳು ಮಾಡಬೇಕು ಅನ್ನೋ ಕನಸಿದ್ದೇ ಇರುತ್ತೆ. ವಿಶೇಷವಾಗಿ ಮದುವೆ ಗಂಡಿನ ಕಡೆಯವರು ಅದನ್ನು ಡಿಮ್ಯಾಂಡ್, ಒಳ್ಳೆ ಕಡೆ ಮದುವೆ ಮಾಡಿಕೊಡಿ ಅನ್ನೋ ಒಂದು ಸಾಮಾನ್ಯ ಬೇಡಿಕೆಯನ್ನು ಇಡ್ತಾರೆ. ಆದರೆ ಈಗ ಒಂದು ಮದುವೆ ಕಲ್ಯಾಣ ಮಂಟಪದ ಬಾಡಿಗೆ ಅಂದರೆ 8 ಲಕ್ಷ 10 ಲಕ್ಷ 12 ಲಕ್ಷ ರೂಪಾಯಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಷ್ಟೆಲ್ಲ ಹಣವನ್ನು ಪಾವತಿ ಮಾಡೋಕ್ಕೆ ಮಧ್ಯಮ ಕೆಳ ಮಧ್ಯಮದವರು ಬಡ ಕುಟುಂಬದ ಜನರಿಗೆ ಆಗೋದೇ ಇಲ್ಲ. ಹಾಗಾಗಿ ಅವರ ಅಂತಹ ಮನೆಯ ಹೆಣ್ಣು ಮಕ್ಕಳ ಮದುವೆ ಕೂಡ ಯಾವುದೇ ವೈಭವೋಪೇತವಾದಂಥ ಕಲ್ಯಾಣ ಮಂಟಪಗಳಿಗೆ ಕಡಿಮೆ ಇಲ್ಲದೇ ಇರೋ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಚೌಲ್ಟ್ರಿಗಳಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆನಾ ಕೃಷ್ಣರಾವ್ ಸಮುದಾಯ ಭವನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದು ಸಂಪೂರ್ಣ ಹವಾನಿಯಂತ್ರಿತವಾಗಿರ್ತಕ್ಕಂಥ ಕೇವಲ 70,000 ರೂಪಾಯಿ ಒಂದು ದಿನಕ್ಕೆ ಬಾಡಿಗೆಯನ್ನು ತಗೊಂಡು ಆ ಒಂದು ಕಲ್ಯಾಣ ಮಂಟಪನ ಕೊಡುವಂಥ ಕೆಲಸವನ್ನು ಇದೇ ತಿಂಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಒಂದಾಯಿತು ಅಂದರೆ ಈ ಥರ ಹಲವಾರು ಯೋಜನೆಗಳನ್ನು ನಾವು ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೀವಿ ನಮ್ಮ ಜನರ ಆಶೀರ್ವಾದದಿಂದ. ಆದರೆ ಅದೆಲ್ಲದಕ್ಕಿಂತಲೂ 2 ಕಾರ್ಯಗಳು ನನಗೆ ಬಹಳ ತುಂಬ ಮನಸ್ಸು ಖುಷಿ ಕೊಡುವಂಥದ್ದು. ಒಂದು ವೈದಿಕ ಕ್ರಿಯೆಗಳು. ನಮ್ಮನ್ನು ಅಗಲ್ದಂಥ ನಮ್ಮ ಪೂರ್ವಿಕರೇನಿರ್ತಾರೆ ಅವರ ವೈದಿಕ ಕಾರ್ಯಗಳನ್ನು, ವೈಕುಂಠ ಸಮಾರಾಧನೆ, ಕೈಲಾಸ ಸಮಾರಾಧನೆ ಕಾರ್ಯಗಳನ್ನು, ಪುಣ್ಯತಿಥಿ ಕಾರ್ಯಗಳನ್ನು ಮಾಡಲಿಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಎಲ್ಲೂ ಕೂಡ ಒಂದು ಅದಕ್ಕೆ ನಿಗದಿತವಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಸ್ಥಳ ಇಲ್ಲ. ಅಂಥದನ್ನು ಅಂಥ ವ್ಯವಸ್ಥೆಯನ್ನು ತಂದು ಕೊಡಬೇಕು ಅಂತೇಳಿ ಯಡಿಯೂರು ಕೆರೆಗೆ ಹೊಂದ್ಕೊಂಡಂತೆ ಯಡಿಯೂರು ವೈದಿಕ ಕೇಂದ್ರವನ್ನು ನಾವು ನಿರ್ಮಾಣ ಮಾಡಿರೋದ್ರಿಂದ ಅಲ್ಲಿ ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿ ಅದನ್ನು ನಾವು ನಮ್ಮ ವೃಷಭಾವತಿ ನದಿ ಸಂಪರ್ಕಕ್ಕೆ ಕೊಟ್ಟಿರೋದ್ರಿಂದ ಇವತ್ತು ಅಲ್ಲಿ ಪ್ರತಿನಿತ್ಯ 30-40 ಬೇರೆ ಬೇರೆ ಸಮುದಾಯದ ಜನರು ಅವರ ಪೂರ್ವಿಕರ ವೈದಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿ ಬರುವಂಥದ್ದಾಗಿದೆ. ಅದು ನನಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ
ಔಟ್ಲುಕ್ ಅಂತ ಏನು ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ ಇತ್ತು, ಅವರು 2019 ಮಾಡಿದಂಥ ಸರ್ವೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ 1197 ಅಡಿಗಳಷ್ಟು ಅಂದರೆ ನೀರಿನ ಅಂತರ್ಜಲದ ಮಟ್ಟ 1197 ಅಡಿಗಳಷ್ಟಿತ್ತು ಅಂಡರ್ಗ್ರೌಂಡ್ ವಾಟರ್ ಲೆವೆಲ್. ಇದನ್ನೇ ಹೇಗಾದರೂ ಮಾಡಿ ನಾವು ಪರಿಹರಿಸಬೇಕು ಅಂತೇಳಿ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ಚರಂಡಿಯಲ್ಲಿ ಯಡಿಯೂರು ವಾರ್ಡಲ್ಲಿ 18 ಬಡಾವಣೆಗಳು ಅಂತ ಏನಿದೆ, ಅಲ್ಲಿ ಒಟ್ಟು ಸುಮಾರು 197 ರಸ್ತೆಗಳಿದೆ. ಸುಮಾರು 59 ಕಿಲೋಮೀಟರ್ ಉದ್ದದ ರಸ್ತೆಗಳಿರ್ತಕ್ಕಂಥದ್ದು. ಎಲ್ಲ ರಸ್ತೆಗಳ ಎಲ್ಲ ಚರಂಡಿಗಳಲ್ಲಿ ಕಡ್ಡಾಯವಾಗಿ ಕನಿಷ್ಠ 400 ಲೀಟ್ರ್ ಸಾಮರ್ಥ್ಯದ ಒಂದು ಮಳೆ ನೀರು ಇಂಗುಗುಂಡಿಗಳನ್ನು, ಎಲ್ಲ ಉದ್ಯಾನವನಗಳಲ್ಲಿ 4,000, 8,000, 12,000 ಲೀಟರ್ ಸಾಮರ್ಥ್ಯದ ಮಳೆ ನೀರು ಇಂಗುಗುಂಡಿಗಳನ್ನು ಅಲ್ಲಿ ನಾವು ಸ್ಥಾಪನೆ ಮಾಡಿದ ಫಲವಾಗಿ ಇವತ್ತು 3,731 ಮಳೆ ನೀರು ಇಂಗುಗುಂಡಿಗಳಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಅದರ ಮೂಲಕ ಒಂದೇ ಒಂದು ಮಳೆಗೆ ನಿರಂತರವಾಗಿ 1-1.5 ಗಂಟೆಗಳ ಕಾಲ ಮಳೆ ಸುರಿದ್ರೆ ಸುಮಾರು 8,68,000 ಲೀಟರ್ಗಳಷ್ಟು ಮಳೆ ನೀರು ಮಳೆ ನೀರು ಇಂಗುಗುಂಡಿಗಳಲ್ಲಿ ಶೇಖರಣೆ ಆಗುತ್ತೆ. ಅದು ಅಲ್ಲಿ ಭೂಮಿಯಲ್ಲಿ ಇಂಗುವುದರಿಂದ ಆ ಒಂದು ನಾವು ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದ ಪರಿಣಾಮವಾಗಿ ಇವತ್ತು ಯಡಿಯೂರು ವಾರ್ಡಿನ ನೀರಿನ ಅಂತರ್ಜಲ ಮಟ್ಟ ಕೇವಲ 213 ಅಡಿಗಳಷ್ಟಿದೆ. ಬೆಂಗಳೂರಿನ ಉಳಿದೆಡೆ ಸರಾಸರಿ 1,200-1,250 ಅಡಿಗಳಿದ್ರೆ ಯಡಿಯೂರು ವಾರ್ಡ್ನಲ್ಲಿ ಕೇವಲ 213 ಅಡಿಗಳಷ್ಟಿರುವಂಥದ್ದು. ಇದು ನನಗೆ ಬಹಳ ವೈಯಕ್ತಿಕವಾಗಿ ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ನಮ್ಮ ಯಾವ ಯಡಿಯೂರು ವಾರ್ಡಿನ ನಾಗರಿಕರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು 2010 ಆಶೀರ್ವಾದ ಮಾಡಿ ಪಾಲಿಕೆ ಸದಸ್ಯರನ್ನ ಮಾಡಿದ್ರು, ಅವರ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು, ಸಣ್ಣ ಪ್ರಯತ್ನವನ್ನು ನಾನು ಮಾಡಿ ಯಶಸ್ವಿಯಾಗಿದ್ದೀನಿ ಅಂತ. ಇವಾಗ ಈ ವಾರ್ ಆಗಿದ ತಕ್ಷಣ ನಾವೆಲ್ಲರೂ ಒಂದೇ ಒಂದು ಸಮಸ್ಯೆ ಜಾಸ್ತಿ ಅನುಭವಿಸಿದ್ದು ಅಂದರೆ ಗ್ಯಾಸು, LPG. ಬಟ್ ಯಡಿಯೂರು ವಾರ್ಡ್ನಲ್ಲಿ ನಾವು ಅವತ್ತು ನೋಡೋದಾದರೆ ಬಯೋಮೆಥೈಸೇಷನಿಂದ ನೀವು ಅದರಿಂದ ಗ್ಯಾಸ್ ಅಡುಗೆ ಮಾಡ್ಕೋಬೋದು. ಇವಾಗ ಎಷ್ಟೊಂದು ಬೀದಿ ದೀಪಗಳನ್ನ ನಾವು ಅದರಿಂದನೇ ಮಾಡ್ತಾ ಇದ್ದೀವಿ, ಅಂದರೆ ಕಸದಿಂದ ನಾವು ಇದು ಮಾಡ್ತಿರೋದು. ಸೊ ಇವತ್ತಿನ ದಿನಕ್ಕೆ ಅದು ಬಹಳ ಉಪಯೋಗ ಆಗುವಂಥದ್ದು. ಸೊ ಆ ಐಡಿಯಾ ನಿಮ್ಗೆ ಎಲ್ಲಿಂದ ಬಂತು? ಅದು ಬೆಂಗಳೂರು ಸಂಬಂಧಪಟ್ಟು ಹೇಳೋದಾದರೆ BBMP ಇರ್ಬೋದು ಅಥವಾ GBAಗೆ ಆಸ್ತಿ ತೆರಿಗೆಯನ್ನು ಹೊರತುಪಡಿಸದೆ 2ನೇ ದೊಡ್ಡ ಆದಾಯದ ಮೂಲ ಕಸ ಅನ್ನೋದನ್ನು ನಾವು ಸಾಕ್ಷಿ ಸಮೇತ ರುಜುವಾತು ಮಾಡಿ ತೋರಿಸಿದ್ವಿ. ಇವತ್ತು ಯಡಿಯೂರು ವಾರ್ಡ್ನ ಸಂಗ್ರಹ ಆಗೋ 5 ಟನ್ ಪ್ರತಿನಿತ್ಯ 5 ಟನ್ ಹಸಿ ತ್ಯಾಜ್ಯದಿಂದ ನಾವು 3,000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಅದರಲ್ಲಿ 1,800 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಯಡಿಯೂರು ವಾರ್ಡಲ್ಲಿರ್ತಕ್ಕಂಥ 16 ಉದ್ಯಾನವನಗಳು, ಹಾಗೆ 3.5 ಕಿಲೋಮೀಟರ್ ಉದ್ದದ ಮಾದರಿ ಪಾದಚಾರಿ ಮಾರ್ಗಗಳಿಗೆ ಮಾರ್ಗಗಳಲ್ಲಿರ್ತಕ್ಕಂಥ ಬೀದಿ ದೀಪಗಳನ್ನು ಬೆಳಗಿಸುವಂಥ ಕೆಲಸವನ್ನು ಜನ ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ಅಂತಂದ್ರೆ ಆ ನಂಬಿಕೆ ಗಳಿಸೋದ್ರಲ್ಲಿ ನಿಮ್ಮ ಪ್ರಯತ್ನ ಎಷ್ಟಾಗಿತ್ತು ಸರ್? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇದ್ರೂ ಕೂಡ ತಪ್ಪದೆ 7ರಿಂದ ಎಂಥ ಕೆಲಸ ಇದ್ರೂ ಕೂಡ ಒಂದು ಗಂಟೆಗಳ ಕಾಲ ಆದರೂ ಆ ಮನೆ ಭೇಟಿ ಕಾರ್ಯಕ್ರಮ ಮಾಡಿ ಕನಿಷ್ಠ ಒಂದು 200-250 ಮನೆ ಅದು ಭೇಟಿ ಮಾಡಿ ಆ ನಂತರ ನಾನು ಕೆಲಸಗಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತೀನಿ. 142 ಹಗರಣಗಳನ್ನ ಬಯಲಿಗೆಳೆದಿದ್ದೀರಾ. ಭ್ರಷ್ಟಾಚಾರದ ವಿರುದ್ಧ ಈ ಸೆಕೆಂಡು ಸಹಿತ ನೀವು ಹೋರಾಡ್ತಾನೆ ಇದ್ದೀರಾ, ಮುಂದಕ್ಕೂ ಹೋರಾಡ್ತಾನೆ ಇದ್ದೀರಾ. ಅದರಲ್ಲಿ ಅಪಾಯಕಾರಿಯಾದಂಥ ಹಗರಣ ಯಾವುದು ಸರ್? ಈಗಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ 13 ಜನ ಸಚಿವರ ವಿರುದ್ಧ, ಹಾಗೆ 21 ಜನ ಶಾಸಕರ ವಿರುದ್ಧ, ಹಾಗೆ 47 ಜನ ಗುತ್ತಿಗೆದಾರರು, ಹಾಗೆ 191 ಜನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ FIRಗಳು ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಂದರೆ ಸೋನಿಯಾ ಗಾಂಧಿ ಅವರ ಮುದ್ದಿನ ಅಳಿಯ ರಾಬರ್ಟ್ ವಾದ್ರಾ ಅವರ ಮೇಲೂ ಕೂಡ EDಯಲ್ಲಿ ದಾಖಲಾಗಿರ್ತಕ್ಕಂಥ EIRಗಳು 9,600 ಕೋಟಿಗೂ ಹೆಚ್ಚು ಮೌಲ್ಯ ಇರತಕ್ಕಂಥ 1,100 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತು, ಸಂಪೂರ್ಣ ಸರ್ಕಾರಿ ಸ್ವತ್ತು. ಆ ಸ್ವತ್ತನ್ನು ಈಗಾಗಲೇ ಬೇಲಿ ಹಾಕ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ಕಾನೂನು ಹೋರಾಟ ತುಂಬ ಗಂಭೀರವಾಗಿ ಮಾಡ್ತಾ ಇದ್ದೀನಿ. ಈ ಹೋರಾಟದಲ್ಲಿ ಹಲವಾರು ಅಪಾಯಗಳನ್ನು ನಾನು ಎದುರಿಸಿದೆ. ಆದರೆ ಅಪಾಯಕ್ಕೆ ಎದುರು ನಿಂತ್ಕೊಂಡ್ರೆ ನಾವು ಹೋರಾಟದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ.